ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಬುಧವಾರ, ಆಶ್ವಯುಜ ಮಾಸದ ಬುಧವಾರ ಭಗವಂತ ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಸಾಯಿ ಶುಭ್ ಟೂರ್ಸ್ ಆಧ್ಯಾತ್ಮಿಕ ದೇವಾಲಯಗಳಾದ, ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪೂರಿ ಜಗನ್ನಾಥ್, ಕಾಶಿ, ವಾರಣಾಸಿ ಮತ್ತು ಗಯಾ ಇಂತಹ ಪುಣ್ಯಕ್ಷೇತ್ರಗಳಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಾಂಕ. ಶ್ರೀ ಸಿರಿ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಆಶ್ವಯುಜ ಮಾಸದ ಬುಧವಾರ ಬಹಳ ಅದ್ಭುತವಾಗಿ ಮಹಾವಿಷ್ಣುವನನ್ನ, ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆಯನ್ನು ಮಾಡತಕ್ಕಂಥ ವಾರ. ಲಕ್ಷ್ಮೀ ನಾರಾಯಣರನ್ನ, ತಿರುಮಲ ತಿರುಪತಿ ಶ್ರೀನಿವಾಸನನ್ನ ಮನಸ್ಸಿನಲ್ಲಿಯೇ ಸ್ಮರಿಸ್ತಕ್ಕಂಥ ದಿನ. ಶ್ರೀಯಕಾಂಥಾಯ ಕಲ್ಯಾಣ ನಿಧಯೇ ನಿಧಯೇಸ್ಮಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ತಿರುಮಲ ತಿರುಪತಿ ಶ್ರೀನಿವಾಸ ಭಗವಂತನ ನೋಡಲಿಕ್ಕೆ ಎರಡು ಕಣ್ಣುಗಳ ಸಾಲದು. ಅಂತಹ ಭಗವಂತನನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ದಿನದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ನವರಾತ್ರಿನೂ ಮುಗೀತು, ನಿನ್ನೆಯ ವಿಜಯದಶಮಿ ಹಬ್ಬ ಸಂಪನ್ನವಾಯಿತು. ಅದರಲ್ಲೂ ಮೈಸೂರು ದಸರಾ ಎಷ್ಟೊಂದು ಸುಂದರ. ಆ ತಾಯಿಯ ಅಂಬಾರಿ ಅಭಿಮನ್ಯು ಎಂಬತಕ್ಕಂಥ ಆ ಒಂದು ಆನೆಯ ಮೇಲೆ ತಾಯಿ ಕೂತು ಆ ಒಂದು ರಾಜ ಬೀದಿಗಳಲ್ಲಿ ಆ ಒಂದು ಮೆರವಣಿಗೆ ಬರ್ತಾ ಇದ್ರೆ, ಆ ಒಂದು ರಾಜಗಾಂಭೀರ್ಯ, ಆ ತಾಯಿಯನ್ನು ನೋಡಲಿಕ್ಕೆ ಎರಡು ಕಣ್ಣುಗಳು ಸಾಲದು. ನಿನ್ನೆ ಎಲ್ಲ ಪತ್ರಿಕಾ ಮಾಧ್ಯಮಗಳಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ವಿ. ಟಿವಿ ಮಾಧ್ಯಮಗಳಲ್ಲೂ ಕೂಡ ನಾವು ಗಮನಿಸ್ತಾ ಇದ್ವಿ, ನ್ಯೂಸ್ ಚಾನೆಲ್ಗಳಲ್ಲೇ ಕೂಡ ಗಮನಿಸ್ತಾ ಇದ್ವಿ, ಸೋಷಿಯಲ್ ಮೀಡಿಯಾದಲ್ಲಂತೂ ಕೂಡ ಬ್ಯಾಕ್ ಟು ಬ್ಯಾಕ್ ನಿರಂತರವಾಗಿ ಸಾಕಷ್ಟು ಫೋಟೋಗಳನ್ನು ನೋಡಿದೆ. ಎಲ್ಲ ಫೋಟೋಗಳಲ್ಲೂ ಕೂಡ ಆ ತಾಯಿಯನ್ನು ನೋಡಿದ್ರೆ, ನೀವು ಅಷ್ಟು ಫೋಟೋವನ್ನು ನೋಡಿದ್ರು ಕೂಡ, ಅಷ್ಟು ಫೋಟೋ ನೋಡಿದ್ರೂ ಕೂಡ ನಿಮಗೆ ಬೇಜಾರು ಆಗೋದಿಲ್ಲ, ಬೋರ್ ಅನಿಸೋದಿಲ್ಲ. ನೋಡಿದ ಫೋಟೋನ ನೀವು 10 ಸತಿ ನೋಡಿದ್ರೂ ಕೂಡ ಆ ತಾಯಿನ ಇನ್ನಷ್ಟು ನೋಡಬೇಕು ಎಂಬತಕ್ಕಂಥ ಒಂದು ಆಸೆ, ಒಂದು ಪ್ರೀತಿ, ಆ ಒಂದು ಬಾಂಧವ್ಯ. ನೀವೇನೇ ಹೇಳಿ, ಒಂದು ಸತಿ ಬೆಳಗಿನ ಜಾವ ಆ ಒಂದು ಮಂಜಿನ ಸಮಯದಲ್ಲಿ ಆ ಒಂದು ಮೈಸೂರು ಬೆಟ್ಟವನ್ನು ಹತ್ತಿ ತಾಯಿಯ ದರ್ಶನವನ್ನು ಮಾಡಿ ಬಂದ್ಬಿಟ್ರೆ ಏನೋ ಒಂದು ರೀತಿ ನೆಮ್ಮದಿ, ಏನೋ ಒಂದು ರೀತಿ ಖುಷಿ. ಆ ಒಂದು ತಾಯಿಯ ಬಾಂಧವ್ಯ, ಆ ತಾಯಿಯನ್ನು ನೋಡೋದ್ರಿಂದ ನಮ್ಮ ಕಂಗಳಲ್ಲಾಗ್ತಕ್ಕಂಥ ಒಂದು ಆನಂದ, ಇದೆಲ್ಲವೂ ಕೂಡ ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಆ ತಾಯಿಯ ಅನುಗ್ರಹ, ಚಾಮುಂಡೇಶ್ವರಿಯ ಅನುಗ್ರಹ ನಮ್ಮ ನಿಮ್ಮೆಲ್ಲರ ಮೇಲೂ ಕೂಡ ಸದಾಕಾಲ ಹೀಗೆ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ನಿನ್ನೆ ನಡೆದಿರತಕ್ಕಂಥ ವಿಜಯದಶಮಿ ಹಬ್ಬ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಕೂಡ ಬಹಳ ಅದ್ಭುತವಾಗಿ ನೆರವೇರಿತು. ಅದರಲ್ಲೂ ನಿನ್ನೆ ತಾಯಿಗೂ ಕೂಡ ಒಂದು ಪೂಜಾನುಷ್ಠಾನ, ಗೊಂಬೆಗಳಿಗೂ ಕೂಡ ಪೂಜೆಯನ್ನು ಮಾಡಿ ಗೊಂಬೆಗಳೆಲ್ಲವನ್ನೂ ಕೂಡ ಮಲಗಿಸ್ತಕ್ಕಂಥ ಕಾರ್ಯಕ್ರಮ ಗುರುಗಳು ತಿಳಿಸ್ತಾ ಇದ್ರು. ಇವತ್ತಿನ ದಿವಸ ಪ್ರಧಾನವಾಗಿ ಪಟ್ಟದ ಬೊಂಬೆಗಳನ್ನೇ ನಾವು ಮಲಗಿಸಬೇಕು ಅಂತ ಹೇಳಿ, ಹಾಗಾಗಿ ಪಟ್ಟದ ಗೊಂಬೆಗಳೆಲ್ಲವನ್ನೂ ಕೂಡ ಮಲಗಿಸಿ ಪ್ರಾರ್ಥನೆಯನ್ನು ಮಾಡಿ ಪೂಜಾನುಷ್ಠಾನವನ್ನು ಸಲ್ಲಿಸಿ ನಿನ್ನೆಗೆ ಸಂಪೂರ್ಣವಾಗಿರ್ತಕ್ಕಂಥ ಈ ಒಂದು ದಸರಾ ಹಬ್ಬವನ್ನು ಸಂಪನ್ನಗೊಳಿಸಿರ್ತಕ್ಕಂಥದ್ದಿದೆ. ಇವತ್ತು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವಿಲ್ಲಿ ಬಂದು ಕೂತು ನೋಡಿದಾಗ ನನ್ನ ಎದುರುಗಡೆ ಕಾಣಿಸ್ತಕ್ಕಂಥ ಗೊಂಬೆಗಳೆಲ್ಲವೂ ಕೂಡ ಒಂದು ಕ್ಷಣ ಅದು ಹೇಗೆ ಯಥಾಸ್ಥಿತಿ ವಾಪಸ್ಸು ಅದು ಇಡಬೇಕಾಗಿರ್ತಕ್ಕಂಥ ಜಾಗದಲ್ಲಿ ಇನ್ನು ಮುಂಬರ್ತಕ್ಕಂಥ ದಸರಾವರೆಗೂ ಕೂಡ ತೆಗಿಲಿಕ್ಕಾಗೋದಿಲ್ವಲ್ಲ, ಈ ಜಾಗವೆಲ್ಲವೂ ಕೂಡ ಒಂದು ರೀತಿ ಖಾಲಿ ಖಾಲಿ ಅನ್ನಿಸಿದಾಗ ಎಲ್ಲೋ ಒಂದು ಕಡೆ ಅನ್ನಿಸ್ತು, ಪಪ್ಪ ಎಷ್ಟು ಬೇಗ ಹೊರಟೋಯ್ತಲ್ಲಪ್ಪ ಈ ಹಬ್ಬಗಳು. ನೋಡ್ರಿ, ಗಣಪನ ಹಬ್ಬ ಆಗೋಯ್ತು, ವರಮಹಾಲಕ್ಷ್ಮಿ ಆಗೋಯ್ತು, ಗೌರಿ ಗಣೇಶ ಆಗೋಯ್ತು, ದಸರಾ ಆಗೋಯ್ತು, ನವರಾತ್ರಿ ಆಗೋಯ್ತು, ಆಯುಧ ಪೂಜೆನೂ ಆಗೋಯ್ತು, ಎಲ್ಲವೂ ಕೂಡ ಆಗ್ತಾ ಬಂತು. ಇನ್ನು 2 ತಿಂಗಳು ಹೊರಟ್ರೆ ಮುಗಿದ್ರೆ 2023 ಮುಗಿದೋಯ್ತು. 2024 ಹೊಸ ವರ್ಷಕ್ಕೆ ಪಾದಾರ್ಪಣೆ. ಇನ್ನು
ನವಂಬರ್ ಬಂದಿದ ತಕ್ಷಣ ನವಂಬರ್ 1 ನಮ್ಮೆಲ್ಲರ ಪ್ರೀತಿಯ ಹಬ್ಬ, ಕನ್ನಡದ ಹಬ್ಬ, ಕನ್ನಡ ರಾಜ್ಯೋತ್ಸವವನ್ನು ಕೂಡ ಬಹಳ ಪ್ರೀತಿಯಿಂದ ಆಚರಣೆಯನ್ನು ಮಾಡ್ತಾ, ದೀಪಾವಳಿ ನಮ್ಮೆಲ್ಲರಿಗೂ ಕೂಡ ಬಹಳ ಪ್ರೀತಿದಾಯಕವಾಗಿರ್ತಕ್ಕಂಥ ಹಬ್ಬ, ಎಲ್ಲರೂ ಕೂಡ ಕ್ಷೇಮವಾಗಿ ಆಚರಣೆಯನ್ನು ಮಾಡಬೇಕಾಗಿರ್ತಕ್ಕಂಥ ಹಬ್ಬ. ದೀಪಾವಳಿ ಹಬ್ಬ ಒಂದು ಬಾಕಿ ಇದೆ. ಆ ದೀಪಾವಳಿ ಹಬ್ಬವನ್ನು ಕೂಡ ಇನ್ನೇನು ಆದಷ್ಟು ಬೇಗ ಆಚರಣೆಯನ್ನು ಮಾಡಿದ್ರೆ 2023ರ ಒಂದು ಜವಾಬ್ದಾರಿಯನ್ನು ನಾವು ಮುಗಿಸ್ಬಿಡ್ತೀವಿ. ದಿನಗಳು ಕಳೆದಿದ್ದೇ ಗೊತ್ತಿಲ್ಲ. ಇನ್ನು 2023ರ ಆ ಒಂದು ನ್ಯೂ ಇಯರ್ ಅಂದರೆ ಮೊದಲನೇ ದಿನ ಆ ಒಂದು ಸಂಕ್ರಾಂತಿ ಹಬ್ಬವನ್ನು, ಯುಗಾದಿ ಹಬ್ಬವನ್ನು ಇನ್ನು ಈಗ ನಿನ್ನೆ ತಾನೇ ಆಚರಣೆ ಮಾಡಿಬಿಟ್ಟಿದ್ದೇವೇನೋ, ಇವತ್ತು ಪಾದಾರ್ಪಣೆ ಮಾಡಿದ್ದೇವೆ ಅನ್ನೋದಕ್ಕಂಥ ರೀತಿಯೇ ಭಾಸವಾಗ್ತಾ ಇದೆ ಹೊರತಾಗಿ ವರ್ಷಗಳು ಕಳೆದಿದ್ದೇ ಗೊತ್ತಾಗಲಿಲ್ಲ. ಅದರಲ್ಲೂ ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ನನ್ನ ಈ ಒಂದು ಪಯಣ ಪ್ರತಿನಿತ್ಯಕ್ಕೂ ಕೂಡ ಒಂದಲ್ಲ ಒಂದು ರೀತಿ ಪಾಠಗಳನ್ನು ಕಲಿಸ್ಕೊಡ್ತಾನೆ ಇದೆ. ಈ ಒಂದು ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ನಾನು ಯಾವತ್ತಿದ್ರೂ ಕೂಡ ಸದಾಕಾಲ ಆಭಾರಿ ಅಂತಲೇ ಹೇಳ್ಬೋದು. ಮನೋಗತ ಪ್ರಶ್ನಾತಂತ್ರ ಈ ನಿಮ್ಮ ಶ್ರೀನಿವಾಸ್ ಶರ್ಮಾ, ಪ್ರೀತಿಯ ಶ್ರೀನಿವಾಸ್ ಶರ್ಮಾ, ತಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿರ್ತಕ್ಕಂಥ ಶ್ರೀನಿವಾಸ್ ಶರ್ಮಾ ಕಾರ್ಯಕ್ರಮಕ್ಕೆ ಪಾದಾರ್ಪಣೆಯನ್ನು ಮಾಡಿ ಇನ್ನೇನು ಫೆಬ್ರವರಿ ಬಂದರೆ ಸಂಪೂರ್ಣವಾಗಿ 2 ವರ್ಷ ಆಗುತ್ತೆ. 2 ವರ್ಷ ನನಗೆ ಆಶ್ಚರ್ಯ ರೀತಿಯಲ್ಲಿದೆ. ಈ ಒಂದು ಕುಟುಂಬ ಇನ್ನೆಷ್ಟು ಅದ್ಭುತವಾಗಿದೆಯಪ್ಪ, ಇಲ್ಲಿನ ಪ್ರೀತಿ ವಿಶ್ವಾಸ ಇನ್ನೆಷ್ಟು ಅದ್ಭುತವಾಗಿದೆ, ನಮ್ಮ ಕಾರ್ಯಕ್ರಮದ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಇನ್ನೆಷ್ಟರ ಮಟ್ಟಿಗಿದೆ. ದಿನಗಳು ಕಳೀತಾ ಇರೋದೇ ಗೊತ್ತಾಗ್ತಾ ಇಲ್ಲ, ನನಗಾಗ್ತಾ ಇರತಕ್ಕಂಥ ಅನುಭವಗಳು ಕಳೀತಾ ಇರೋದೇ ಗೊತ್ತಾಗ್ತಾ ಇಲ್ವಲ್ಲ ಎಂಬತಕ್ಕಂಥ ರೀತಿ ಭಾಸವಾಗ್ತಾ ಇದೆ. ಇರಲಿ, ಇದೆಲ್ಲವನ್ನು ಕೂಡ ನಾನು ಏನಕ್ಕೆ ಇವತ್ತಿನ ದಿವಸ ಬೆಳಗ್ಗೆನೇ ಹಂಚ್ಕೊಳ್ತಾ ಇದ್ದೀನಿ ಅಂದರೆ, ನಿಮ್ಮ ಜೊತೆ ಗುರುಗಳ ಕಾರ್ಯಕ್ರಮಕ್ಕೆ ಕೂತ್ಕೊಳ್ಳೋದಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ಒಂದಿಷ್ಟು ವಿಚಾರಗಳನ್ನು ಹಂಚ್ಕೊಳ್ತೀನಿ. ಆಗ ನಾನು ಹಂಚ್ಕೊಳ್ತಕ್ಕಂಥ ಅಷ್ಟೂ ವಿಚಾರಗಳಲ್ಲೂ ಕೂಡ ನಿನ್ನೆಯ ದಿನ ನಾನು ವಿಚಾರಗಳನ್ನು ಹಂಚ್ಕೊಂಡ ಮೇಲೆ ಏನೆಲ್ಲ ವಿಚಾರಗಳನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ, ಏನೆಲ್ಲ ವಿಚಾರಗಳನ್ನು ನಾನು ಗಮನಿಸ್ತೀನಿ, ಯಾವುದನ್ನು ನಾನು ತಿಳಿಸ್ಬೇಕು, ಯಾವುದನ್ನು ನಾನು ಎತ್ತಿಡಬೇಕು ಎಂಬತಕ್ಕಂಥದ್ದನ್ನು ಒಂದು ಕ್ಷಣ ಮನಸ್ಸಿನಲ್ಲೇ ಜ್ಞಾಪಿಸ್ಕೊಂಡು ಅದಾದಮೇಲೆ ತಮ್ಮೆಲ್ಲರ ಜೊತೆನೂ ಕೂಡ ಹಂಚ್ಕೊಂಡ್ಬಿಡ್ತೀನಿ. ನಾನು ಆ ಥರ ಹಂಚ್ಕೊಂಡಾಗ ನನಗೆ ಎಷ್ಟೋ ಒಂಥರ ಖುಷಿ, ಏನೋ ಒಂಥರ ನೆಮ್ಮದಿ. ಬೆಳಗಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಜೊತೆ ಈ ಥರ ಮಾತಾಡ್ತಾ ನಿಮ್ಮೆಲ್ಲರ ಪ್ರೀತಿಯನ್ನು ಗಳಿಸ್ತಾ, ಯಾಕೆಂದರೆ ಎಲ್ಲರೂ ಕೂಡ ಒಂದು ಮಾತು ಹೇಳ್ತಾರೆ, ನಿಮ್ಮ ಮಾತಾಗಲಿ, ನಿಮ್ಮ ಸ್ವರ ಆಗಲಿ, ನಿಮ್ಮ ಒಂದು ಕನ್ನಡದ ಭಾಷೆಯ ಒಂದು ವಿಚಾರಗಳಾಗಲಿ ಪ್ರತಿಯೊಂದು ಕೂಡ ನಮ್ಗೆ ಇಷ್ಟ ಆಗುತ್ತೆ ಗುರುಗಳೇ ಅಂತ ಹೇಳಿ. ನಿಜವಾಗ್ಲೂ ನನಗೆ ಒಂದು ರೀತಿ ಆಶ್ಚರ್ಯ ಆಗುತ್ತೆ. ಹೌದಾ, ನಾನು ಕನ್ನಡನ ನಿಜವಾಗ್ಲೂ ಅಷ್ಟೊಂದು ಚೆನ್ನಾಗಿ ಮಾತಾಡ್ತೀನಾ ಎಂಬತಕ್ಕಂಥ ರೀತಿ ಭಾಸವಾಗುತ್ತೆ. ಆದರೆ ಕನ್ನಡವನ್ನು ಮಾತಾಡಬೇಕಾದ್ರೆ ನನಗಾಗ್ತಕ್ಕಂಥ ಆನಂದ ಅದು ಯಾವತ್ತಿಗೂ ಕೂಡ ಹೇಳ್ತಿರೋದು. ಯಾಕೆ ಅಂದರೆ ಅಷ್ಟು ಪ್ರೀತಿ ಇರ್ತಕ್ಕಂಥ ಕನ್ನಡ ಭಾಷೆ ಬೇರೆ ರಾಜ್ಯಕ್ಕೋಗಲಿ ಬೇರೆ ದೇಶಕ್ಕೋಗಲಿ ಎಲ್ಲೇ ಹೋದ್ರೂ ಕೂಡ ಒಂದು ದಿವಸ ಮ್ಯಾಕ್ಸಿಮಮ್ 2ನೇ ದಿವಸಕ್ಕೆ ಬೇಜಾರಾಗ್ಬಿಡುತ್ತೆ. ಆ 2ನೇ ದಿವಸ ನನಗೆ ಖುಷಿ ತಂದ್ಕೊಡೋದೇನಪ್ಪ ಅಂದರೆ ಯಾರಾದರೂ ಕನ್ನಡದವ್ರು ಸಿಕ್ಬಿಟ್ರೆ ಅವ್ರು ಮಾತಾಡಿಸ್ಬಿಟ್ರು ಏನೋ ಒಂದು ರೀತಿ ಖುಷಿ. ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಕನ್ನಡ ಭಾಷೆ. ಇನ್ನು ಹಿಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ ಇನ್ನು ಮುಂಬರ್ತಕ್ಕಂಥ ಹಬ್ಬ ಹರಿದಿನಗಳ ಕುರಿತಾಗಿ. ಇನ್ನು ಇವತ್ತಿನ ದಿವಸ ಬುಧವಾರ ಗುರುಗಳು ನಮಗೇನೆಲ್ಲ ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ, ನಾನಂತೂ ಕಾತರದಿಂದ ಕಾಯ್ತಾ ಇದ್ದೀನಿ. ಇನ್ನು ಅವರು ತಿಳಿಸ್ಬೇಕಂದ್ರೆ ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಲ್ವಾ. ಇನ್ನು ಈಗ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. कल्याणात्मगात्रात्कामिधार्थप्रदायिनीं श्रीमद्वेङ्कटनाथाय श्रीनिवासाय मङ्गलं. वेङ्कटेशो वासुदेवो प्रद्युम्नो वितविक्रमः सङ्कर्षणानिरुद्धश्च शेषाद्रिपतरेव च गोविन्द गोविन्द. पद्मानने पद्मपत्रे पद्मप्रिये पद्मदलायताक्षीं विश्वप्रिये विष्णुमनोनुकूले त्वत्पादपद्ममयि सन्निधत्स्वां यासा पद्मासनस्था विपुलकर्दनी पद्मपत्रायताक्षी श्रीं अम्बां भगवतीं श्रीं ललितां राजराजेश्वरी राज्यदायिनीं राज्यकलावल्लभां श्रीं महाकाली महालक्ष्मी देवताभ्यो नमः. गन्धद्वारान् दरादर्शान् नित्यपुष्टाङ्गरीष्णीं ईश्वरीं सर्वोदानां त्वाम्यहोपत्वये श्रीं श्रीं अम्बाय नमः. जगदम्बिकाय नमः, ललिताम्बिकाय नमः, दुर्गाम्बिकाय नमः, क्षेत्रपालिनी नमः, क्षेत्रेशे नमः, नवदुर्गाय नमः. महाकाली महालक्ष्मी समेत श्रीमद्महाललितां फलात् त्रिपुरसुंदरी देवताभ्यो नमः. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ನವರಾತ್ರಿನೂ ಮುಗೀತು. ಉತ್ಸವಗಳಂತಕ್ಕಂಥದ್ದು ಬಹಳ ವೇಗವಾಗಿ ನಡೆದು ಹೋಯಿತು.
ಗೌರಿ ಗಣಪತಿ ಹಬ್ಬ ಆಯಿತು. ಅದಾದ ನಂತರ ನವರಾತ್ರಿ ಉತ್ಸವಗಳು ಮುಗೀತು. ಇನ್ನೇನು ಆಗೋಯಿಗೋ ಅಂದರೆ ಬಂದೇ ಬಿಡುತ್ತೆ ಇನ್ನು ದೀಪಾವಳಿ. ಅದಕ್ಕಿಂತ ಮುಖ್ಯವಾಗಿ ನವಂಬರ್ 1 ಕನ್ನಡ ರಾಜ್ಯೋತ್ಸವ, ಕನ್ನಡದ ಕಲರವ. ಈಗಾಗಲೇ ಕನ್ನಡದ ಬಗ್ಗೆ, ಕನ್ನಡದ ಬಗ್ಗೆ ಮಾತಾಡುವಂತಹದ್ದು, ಕನ್ನಡದ ಈಗಾಗಲೇ ಸಾಕಷ್ಟು ಜನ ಕನ್ನಡದಕ್ಕಾಗಿ, ಜೊತೆಗೆ ನವಂಬರ್ 1ಗೆ ಬೇಕಾದಂಥ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಳ್ತಾ ಇದ್ದಾರೆ. ಏನೇ ಆದರೂ ಹಬ್ಬಗಳಂತಕ್ಕಂಥದ್ದಂತೂ ಈ ಸತಿ ಬಹಳ ಬೇಗನೆ ಬಂದು ಹೋಯಿತು. ನೋಡ್ತಾ ಇದ್ದ ಹಾಗೆ ಮೈಸೂರು ದಸರಾ ಎಲ್ಲವೂ ಸಹಿತ ತೃಪ್ತಿಕರವಾಗಾಯಿತು, ಭಾಳ ವಿಶೇಷವಾದಂಥ ರೀತಿಯಲ್ಲಿ ಸಂಪನ್ನವಾಯಿತು. ಆದರೆ ವ್ಯಾವಹಾರಿಕವಾಗಿ ಒಂದಷ್ಟು ಹಣಕಾಸಿನ ವಿಚಾರದಲ್ಲಿ ನೋಡಿದ್ರೆ ಎಲ್ಲವೂ ಈ ಸತಿ ಬಹಳಷ್ಟು ದುಬಾರಿ ಅನ್ನೋದೊಂದು ಮನಸ್ಸಿಗೆ ಬಿಟ್ಟರೆ ಮಿಕ್ಕಂಥ ವಿಚಾರಗಳು ತೆಗೆದುಕೊಂಡ್ರೆ ಎಲ್ಲವೂ ಸಿದ್ಧ ಭಗವತ್ ಸಂಕಲ್ಪದಿಂದ ಎಲ್ಲವೂ ಸರಿ ಹೋಯಿತು. ಆದರೂ ಇವತ್ತಿನ ದಿವಸ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳು, ಮನುಷ್ಯ ಏನೆಲ್ಲ ಬಂದು ಹೋಗುವಂಥದ್ದಿದ್ದರೂ ಅದರ ಮಧ್ಯದಲ್ಲಿ ಒಂದಷ್ಟು ತನ್ನದು ಅಂತಿದೆಯಲ್ಲ, ಅದನ್ನು ಹೇಗೆ ಸಾಧನೆ ಮಾಡ್ಕೊಳ್ಬೇಕು, ಹೇಗೆ ಸಿದ್ಧಿಸ್ಕೊಳ್ಬೇಕು ಅನ್ನೋದನ್ನು ಚಿಂತನೆ ಮಾಡಬೇಕು. ಸುಖ, ಸಂತೋಷ, ಪ್ರಯಾಣ ಮತ್ತು ದೂರಭಾರ ಹೊರಡುವಂಥದ್ದು, ಏನೋ ಒಂದು ಸಂಪಾದನೆ ಮಾಡುವಂಥದ್ದು ಅಥವಾ ಯಾವುದಾದ್ರೂ ಒಂದು ಕೆಲಸದಲ್ಲಿ ಮುನ್ನಡೆಯತಕ್ಕಂಥದ್ದು ಒಂದು ವಿಶೇಷ. ಹಾಗೆ ಇದರಲ್ಲಿ ಮತ್ತೊಂದು ಅರ್ಥಗರ್ಭಿತವಾದಂತಹದ್ದಿತ್ತು. ನವರಾತ್ರಿ ಉತ್ಸವದಲ್ಲಿ ಆಯುಧ ಪೂಜೆ ಅಂತ ಬಂತು, ವಿಜಯದಶಮಿ ಅಂತ ಬಂತು. ಆಯುಧ ಪೂಜೆ ಮತ್ತು ವಿಜಯದಶಮಿ, ನೀವು ಪ್ರತಿನಿತ್ಯದ ನಿಮ್ಮ ಕಾಯಕದಲ್ಲಿ ನೀವು ಉಪಯೋಗಿಸುವಂತಹ ಆಯುಧಗಳಿಗೆ ಪೂಜೆಯನ್ನು ಮಾಡಿ ಮುಂಬರ್ತಕ್ಕಂತಹ ಮುಂದಿನ ವರ್ಷದವರೆಗೂ ನಮಗೆ ಯಶಸ್ಸನ್ನು ತಂದುಕೊಡಬೇಕು ಎಂಬತಕ್ಕಂಥ ಚಿಂತನೆ, ಆ ಪರಿಕಲ್ಪನೆಯಿಂದ ಆಯುಧ ಪೂಜೆಯನ್ನು ಮಾಡಿದ್ರಿ. ಅದಾದ ನಂತರ ವಿಜಯದಶಮಿಯನ್ನು ಆಚರಣೆ ಮಾಡಿದ್ವಿ. ವಿಜಯದಶಮಿ ಏನಪ್ಪ ಅಂದರೆ ವಿಜಯದ ಸಂಕೇತವಾಗಿ ಆಚರಣೆ ಮಾಡುವಂಥದ್ದು, ಅದು ವಿಜಯದಶಮಿ. ಹಾಗೆ ದೇವರು ಮತ್ತು ದೇವಾಲಯ, ದೇವರ ಸಾನ್ನಿಧ್ಯ ಸಾಕಷ್ಟು ಕಡೆ ದೇವಾಲಯಗಳಲ್ಲಂತೂ ತುಂಬಿ ತುಳುಕ್ತಾ ಇತ್ತು ವಿಜಯದಶಮಿ 2 ದಿವಸದ ಕಾರ್ಯಕ್ರಮ. ಯಾಕೆಂದರೆ ಎಲ್ಲ ಭಕ್ತರು ಸಹಿತ ದೇವಾಲಯಗಳಿಗೆ ಬರಬೇಕು, ದೇವರ ಸಾನ್ನಿಧ್ಯದಲ್ಲಿ ದರ್ಶನ ಮಾಡಬೇಕು, ಅಲ್ಲಿರ್ತಕ್ಕಂತಹ ಅಲಂಕಾರಗಳನ್ನು ಕಣ್ತುಂಬಿಸ್ಕೊಳ್ಬೇಕು. ಕೆಲವಷ್ಟು ಪವಾಡ ಕ್ಷೇತ್ರಗಳು ಸಹಿತ ಸರತಿ ಸಾಲಲ್ಲಿ ನಿಂತು ದೇವರನ್ನ ದರ್ಶನ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ಹಾಗೆ ನಮ್ಮ ಮಹರ್ಷಿ ಮಂದಿರದಲ್ಲೂ ಸಹಿತ ಬಂದಂತಹ ಆಯುಧ ಪೂಜೆ, ವಿಜಯದಶಮಿ, ಈ ಒಂದು ನವರಾತ್ರಿ ಉತ್ಸವ, ನವರಾತ್ರಿ ಕಾಲದಲ್ಲಿ ನಡೆದಂಥ ಪೂಜಾನುಷ್ಠಾನಗಳು ಎಲ್ಲವನ್ನೂ ಸಹಿತ ಸಾಕಷ್ಟು ಜನ ಭಕ್ತರು ಬಂದು ಭಗವಂತನ ದರ್ಶನ ಮಾಡಿದ್ರು. ಮಹಾವಿಷ್ಣುವಿನ ದರ್ಶನ ಆಯಿತು, ಜೊತೆಗೆ ಲಕ್ಷ್ಮೀ ದರ್ಶನ ಆಯಿತು, ಮಹಾಪ್ರಸಾದವನ್ನು ಸ್ವೀಕರಿಸಿದ್ರು. ಇನ್ನೊಂದು ಅದೃಷ್ಟ ಅಂದರೆ ಮಹರ್ಷಿ ಮಂದಿರದಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಮಹಾಮೃತ್ತಿಗೆ ಪ್ರಸಾದದ ಬಗ್ಗೆ ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೆ ನಿಮಗೆ. ಆ ಮೃತ್ತಿಗೆ ಪ್ರಸಾದ ಮಣ್ಣು, ಅದಕ್ಕೆ ಸಂಬಂಧಪಡ್ತಕ್ಕಂಥ ಸಾಕಷ್ಟು ವನಸರಿಗಳು, ಅದರಲ್ಲಿ ಸುಗಂಧ ದ್ರವ್ಯ, ಜೊತೆಗೆ ಗೋರೋಜನ, ಇದೆಲ್ಲವನ್ನು ಸಹಿತ ಮಿಶ್ರಿತ ಮಾಡಿರ್ತಕ್ಕಂಥ ಆ ಮೃತ್ತಿಗೆ ಪ್ರಸಾದವನ್ನು ತೆಗೆದುಕೊಂಡು 48 ದಿವಸ ಅನುಷ್ಠಾನ ಮನೆಯಲ್ಲಿಟ್ಟು ದೇವರ ಆರಾಧನೆ ಮಾಡಿ ಅಂತ ನಾವು ಹೇಳಿದ್ವಿ. ಆದರೆ ಅದನ್ನು ಪ್ರಾರಂಭಿಸಿದ 11 ದಿವಸ, 15 ದಿವಸ, 20 ದಿವಸದಲ್ಲೇ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಂಡು ಪುನಃ ಬಂದು ನಮಗಿಂಥದ್ದೊಂದು ಕಾರ್ಯಸಿದ್ಧಿ ಆಯಿತು, ಇದರಿಂದ ನಾವು ನೆಮ್ಮದಿಯಾಗಿದ್ದೀವಿ, ಈ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಂಡಿದ್ದೀವಿ ಅಂತ ಹೇಳುವಂಥ ಮಾತು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನಗಳ ಬಾಯಲ್ಲಿದೆ. ಅದು ಮತ್ತೊಂದು ಸಂತೋಷವೇ ಸರಿ. ಆದರೆ ಅಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಬರ್ತಕ್ಕಂತಹ ಭಕ್ತರು ತಾವೇ ತಮ್ಮ ಸ್ವಹಸ್ತದಿಂದ ಲಕ್ಷ್ಮಿಯ ಆರಾಧನೆಯನ್ನು ಮಾಡ್ತಾ, ಲಕ್ಷ್ಮಿಯ ಆರಾಧನಾ ಕಾಲದಲ್ಲಿ ದೇವಿಯ ವಿಶೇಷವಾಗಿರ್ತಕ್ಕಂಥ ದರ್ಶನ ಭಾಗ್ಯವನ್ನು ಮಾಡುವಂತಹದ್ದಿದೆಯಲ್ಲ, ಅದು ಮತ್ತಷ್ಟು ವಿಶೇಷವೇ ಸರಿ. ಹೀಗಾಗಿ ದೇವಿಯ ಆರಾಧನೆ, ದೇವಿಯ ಪೂಜಾ ಅನುಷ್ಠಾನ, ತಾಯಿ ಮಹಾಲಕ್ಷ್ಮಿಯನ್ನು ನೋಡಿ ಲಕ್ಷ್ಮೀ ಆರಾಧನೆ ಮಾಡುವಂತಹ ಕಾಲದಲ್ಲಿ ತಾವು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗಾಗಲಿ ಅಥವಾ ಕುಟುಂಬದಲ್ಲಿ ಯಶಸ್ಸಿನ ಬಗ್ಗೆ ಆಗಲಿ ಅಥವಾ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಾಗಲಿ ಎಲ್ಲವೂ ಇದೆ. ಹಾಗೆ ಆ ಮೃತ್ತಿಗೆ ಪ್ರಸಾದವನ್ನು ಮನೆಗೆ ತೆಗೆದುಕೊಂಡು ಹೋಗಿ ಅನುಷ್ಠಾನ ಮಾಡತಕ್ಕಂಥದ್ದು, ಬರುವ ಭಕ್ತರು ತಾವೇ ತಮ್ಮ ಸ್ವಹಸ್ತದಿಂದ ಸಾಲಿಗ್ರಾಮಕ್ಕೆ ಅಭಿಷೇಕವನ್ನು ಮಾಡತಕ್ಕಂಥದ್ದು. ಎಲ್ಲಿ ಸಿಗುತ್ತೆ ಇಂಥ ಭಾಗ್ಯ? ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡುವ ಭಾಗ್ಯ ಅದು ಸಾಮಾನ್ಯವಾದ್ದಲ್ಲ. ಅದು ಸಣ್ಣ ಪುಟ್ಟ ಸಾಲಿಗ್ರಾಮ ಅಲ್ಲ, ಅಷ್ಟು ವಿಶೇಷವಾಗಿರ್ತಕ್ಕಂಥ ಭೂವರಹಸ್ವಾಮಿಯ ವರಹಾದೇವರ ಸಾಲಿಗ್ರಾಮ. ಅಂತಹ ಸಾಲಿಗ್ರಾಮವನ್ನು ಸ್ಪರ್ಶಿಸಿ ಅದಕ್ಕೆ ಅಭಿಷೇಕವನ್ನು ಮಾಡುವ ಸೌಭಾಗ್ಯ ಎಲ್ಲರಿಗೂ ಸಿಗ್ತಾ ಇದೆ. ಅದು ಪ್ರತಿನಿತ್ಯ ನಡೀತಾನೂ ಇದೆ. ಪ್ರತಿನಿತ್ಯ ಬರ್ತಕ್ಕಂಥ ಭಕ್ತರಿಗೆ ಅದೊಂದು ಸೌಭಾಗ್ಯವೇ ಸರಿ. ಒಂದು ಕಡೆ ಮೃತ್ತಿಗೆ ಪ್ರಸಾದ, ಮತ್ತೊಂದು ಕಡೆ ಸಾಲಿಗ್ರಾಮಕ್ಕೆ ಅಭಿಷೇಕ. ಇದೆರಡೂ ಮಹರ್ಷಿ ಮಂದಿರದಲ್ಲಿ, ನಿಮ್ಮ ಆಶ್ರಮದಲ್ಲಿ ಇದು ನಿರಂತರವಾಗಿ ನಡ್ಕೊಂಡು ಬರ್ತಿದೆ. ಹಾಗೆ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲೂ ಅಷ್ಟೇ ವಿಶೇಷವಾದಂಥ ಅನುಷ್ಠಾನ ಇದೆ. ಹಾಗೆ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಹುಣ್ಣಿಮೆ ಹತ್ತಿರ ಬರ್ತಾ ಇದೆ, ಗ್ರಹಣ ಕಾಲ ಸಮೀಪಿಸ್ತಾ ಇದೆ. ಮೊನ್ನೆ ಆದಂಥ ಸೂರ್ಯಗ್ರಹಣದಿಂದಲೇ ಸಾಕಷ್ಟು ಅವಘಡಗಳು ಈಗಾಗಲೇ ಸಂಭವಿಸಿದೆ. ಸಾಕಷ್ಟು ಜನ ನೋವಲ್ಲಿದ್ದಾರೆ. ಒಂದೊಂದು ರಾಶಿಗಳಲ್ಲಿರ್ತಕ್ಕಂಥವ್ರು ಅಂದರೆ ಅವತ್ತಿಗೆ ಸಂಬಂಧಪಟ್ಟಂಥ ರಾಶಿಗಳಲ್ಲಂತೂ ದಶಾಭುಕ್ತಿಗಳ ಚಾರ ಪ್ರಕಾರ ಗ್ರಹಣ ಪ್ರಕ್ರಿಯೆ ಆದ ನಂತರ ಸಾಕಷ್ಟು ನೋವು ಅನುಭವಿಸ್ತಿರ್ತಕ್ಕಂಥವ್ರನ್ನ ನಾವು ನೋಡ್ತಾ ಇದ್ದೀವಿ.
ಆದರೆ ಇನ್ನು ಮುಂಬರ್ತಕ್ಕಂಥ ದಿನಗಳು ಪುನಃ ಚಂದ್ರಗ್ರಹಣ ಎದುರಾಗ್ತಾ ಇದೆ. ಚಂದ್ರಗ್ರಹಣ ಸಮೀಪಿಸ್ತಾ ಇದ್ದ ಹಾಗೆಲ್ಲ ಮನಸ್ಸಿಗೆ ಏನೋ ಒಂದು ತರಹ ಕಳವಳ ಉಂಟಾಗಂಥದ್ದು, ಮನಸ್ಸು ನೆಮ್ಮದಿಲ್ದಿರತಕ್ಕಂಥದ್ದು, ಚಂಚಲತೆ ಉಂಟಾಗ್ತಕ್ಕಂಥದ್ದು, ಒಂದಷ್ಟು ಬೇರೆ ಬೇರೆ ಥರ ಸಮಸ್ಯೆಗಳೆದುರಾಗುವಂಥದ್ದು ಇದೆಲ್ಲವೂ ಸಹಿತ ನೋಡ್ತಾ ಇದ್ದೀವಿ. ಹಾಗಾಗಿ ಸಾಧ್ಯವಾದಷ್ಟು ಬಹಳ ಎಚ್ಚರಿಕೆ ವಹಿಸಬೇಕು. ಆದಷ್ಟು ಎಚ್ಚರಿಕೆಯ ನಡೆಯಲ್ಲಿ ನೀವೇನು ಮಾಡಿದ್ರೆ ಸರಿ ಬರುತ್ತೆ, ಬದುಕು ಹೇಗೆ ಸುಂದರವಾಗಿ ಇಟ್ಕೊಳ್ಬೋದು, ಗ್ರಹಣ ಕಾಲದಲ್ಲೂ ಸಹಿತ ಕಾರ್ಯಸಿದ್ಧಿಗಳನ್ನು ಮಾಡ್ಕೊಳ್ಬಹುದು, ಇರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ಬಹುದು. ಅದಕ್ಕೆ ಸಂಬಂಧಪಡ್ತಕ್ಕಂತಹ ತಂತ್ರಸಾರಗಳನ್ನು ಮಾಡಬೇಕು. ಆ ತಂತ್ರಸಾರಗಳು ಜಪ ತಪ ಅನುಷ್ಠಾನಗಳಲ್ಲಿ ಶೀಘ್ರ ಫಲವನ್ನು ಕೊಡುತ್ತೆ. ಅದಕ್ಕಾಗಿ ಪುಣ್ಯಕ್ಷೇತ್ರಗಳಾಗಲಿ ತೀರ್ಥಕ್ಷೇತ್ರಗಳಾಗಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳಲ್ಲಿ ಜಪ ತಪ ಅನುಷ್ಠಾನಗಳನ್ನು ಮಾಡಿಕೊಂಡ್ರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಏನೇ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಬೇಕು, ಒಳ್ಳೆಯದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಹಸಿದವರಿಗೆ ಅನ್ನವನ್ನು ಉಣಬಡಿಸಬೇಕು, ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸಬೇಕು. ಸಾಧ್ಯವಾದಷ್ಟು ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವಂಥ ಗುಣ ನಮಗಿದೆ. ಆದರೆ ಮನೆಯಲ್ಲಿರ್ತಕ್ಕಂಥ 4 ಜನಗಳ ಬಗ್ಗೆ ಚಿಂತನೆ ಮಾಡೋ ಯೋಗ್ಯತೆ ನಮಗಿಲ್ಲದಂಥ ರೀತಿಯಲ್ಲಿ ಆಗ್ತದೆ. ಎಷ್ಟೋ ಜನ ಮನೆಗಳಲ್ಲಿ ಇದು ನಡೀತಾನೇ ಇದೆ. ಹೇಳಬೇಕಂದ್ರೆ ಮನೆ ಮಂದಿಗೆಲ್ಲರೂ ಸಹಿತ ಶತ್ರುಗಳಾಗಿರೋವಂಥದ್ದು, ಊರಿನಲ್ಲಿರ್ತಕ್ಕಂಥ ಎಲ್ಲರಿಗೂ ಉಪಯೋಗವನ್ನು ಮಾಡತಕ್ಕಂಥದ್ದು. ಇದು ತುಂಬ ಮನೆಗಳಲ್ಲಿ ಭಾಳಷ್ಟು ಜನ ಮಾಡೋ ತಪ್ಪು. ಇದು ತುಂಬ ದೊಡ್ಡ ತಪ್ಪಿದು. ಹೊರಗಡೆ ಇರ್ತಕ್ಕಂಥವ್ರಿಗೆಲ್ಲ ದೇವರಾಗೋದು, ಮನೆಯಲ್ಲಿರ್ತಕ್ಕಂಥವ್ರಿಗೆ ರಾಕ್ಷಸರಾಗ್ತಕ್ಕಂಥದ್ದು. ಮನೆಯಲ್ಲಿರ್ತಕ್ಕಂಥವ್ರಿಗೆ ಕರ್ಮ ಶಿಕ್ಷಣದಿಂದ ತಿನ್ನುವ ಅನ್ನದಿಂದ ಮೊದಲುಕೊಂಡು ಕೂತ್ಕೊಳ್ಳುವ ಸ್ಥಳದ ತನಕ ಆರ್ಡರ್ಸ್ ಮಾಡೋದು, ಒಂದು ಕಂಡೀಷನ್ ಮಾಡ್ತಕ್ಕಂಥದ್ದು, ಮನಸ್ಸಿಗೆ ನೋವು ಕೊಡ್ತಕ್ಕಂಥದ್ದು. ಹೊರಗಡೆ ಇರ್ತಕ್ಕಂಥವ್ರಿಗೆ ಆತನ ಸ್ವಾಗತಿಸಿ ಆರಾಧಿಸಿ ತನ್ನ ಹೃದಯದಲ್ಲಿ ಇಟ್ಕೊಂಡು ಪೂಜಿಸ್ತಕ್ಕಂಥದ್ದು. ಇದಿಷ್ಟೋ ಕುಟುಂಬಗಳಲ್ಲಿ ಕಣ್ಣೀರು ಹಾಕ್ತಿರ್ತಕ್ಕಂಥ ಕುಟುಂಬಗಳು ತುಂಬ ಇದೆ. ಇದನ್ನು ಅರ್ಥ ಮಾಡಿಕೊಂಡು ಇನ್ನಾದರೂ ಈ ಬದಲಾವಣೆಯನ್ನು ತಂದುಕೊಳ್ಬೇಕು. ನಮ್ಮ ಪ್ರಪಂಚದಲ್ಲಿ ನೀನು ಚೆನ್ನಾಗಿ ಬದುಕಿ ಇನ್ನೊಬ್ಬರನ್ನ ಬದುಕಿಸೋದು ನೋಡಬೇಕು, ಅಥವಾ ನೀನು ಸಂತೋಷವಾಗಿದ್ದು ಇನ್ನೂ 4 ಜನನ ಸಂತೋಷವಾಗಿಡಬೇಕು. ಅದನ್ನು ಹೊರತುಪಡಿಸಿ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರನ್ನು ಕಣ್ಣೀರಾಗಿಸಿ ಹೊರಗಡೆ ಇರ್ತಕ್ಕಂಥವ್ರನ್ನ ಸಂತೋಷಪಡಿಸಿ ಹೊರಗಡೆ ಇರ್ತಕ್ಕಂಥವ್ರಿಂದ ಒಂದು ಮಾಲೆಯನ್ನು ಒಂದು ಹೂನಾಹಾರವನ್ನು ಹಾಕಿಸ್ಕೊಂಡು ಒಂದು ಶಾಲು ಒದಿಸ್ಕೊಂಡ್ಬಿಟ್ರೆ ಅದು ಜೀವನ ಅಲ್ಲ, ಅದು ಜೀವನದ ಅರ್ಥವೂ ಅಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇದರಿಂದ ಹಿಂಗಾಗಿರ್ತಕ್ಕಂಥ ಇಂತಹ ಕುಟುಂಬಗಳಿದ್ದರೆ ಅದನ್ನು ಆದಷ್ಟು ಬೇಗ ಒಂದು ಪರಿವರ್ತನೆಗೆ ಬರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಒಂದಿಷ್ಟು ವಿಚಾರಗಳನ್ನು ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ ಪಂಚಾಂಗ ಶ್ರವಣ ಮತ್ತು ದಿನ ವಿಶೇಷತೆ ಎರಡೂ ನೋಡಿಸ್ಲೇಬೇಕು, ಎರಡೂ ಹೇಳಲೇಬೇಕು. ಹಾಗೆ ಅದೃಷ್ಟ ಎಂಬಂತೆ ಸಾಮಾನ್ಯ ನಮ್ಮಿಂದ ಮಾತಾಡಿಸುವಂಥವ್ರು, ನಮ್ಮ ಬಗ್ಗೆ ಹೇಳುವಂಥವ್ರು, ಅಥವಾ ನಮ್ಮ ಹತ್ರ ಏನಾದ್ರು ಒಂದು ವಿಚಾರವನ್ನು ಹೇಳಿ ಈ ವಿಚಾರದಲ್ಲಿ ನಾವು ಇನ್ವಾಲ್ವ್ ಇದ್ದೀವಿ, ನಾವು ಮಾತಾಡ್ತಾ ಇದ್ದೀವಿ, ನಾವು ಮಾಡ್ತಿದ್ದೀವಿ, ಅಥವಾ ಇದರಿಂದ ಭಾಳ ಯಶಸ್ಸಾಗ್ತಾ ಇದೆ, ಇದು ನೀವು ತಿಳಿಸಿ ಅಂತ ಹೇಳುವಂಥವ್ರು ತುಂಬ ಜನ. ಅದಾದ ಮೇಲೆ ಕೆಲವೊಮ್ಮೆ ಅದು ನಡೆಯುತ್ತೆ, ಕೆಲವೊಮ್ಮೆ ನಡೆಸಲ್ಲ. ಅಲ್ಲಿ ನಮಗೂ ಒಂಥರ ಮನಸ್ಸಿಗೆ ಬಾಧೆ ಅಂತಿರುತ್ತೆ. ಆದರೆ ಈ ಸಾಯಿ ಶುಭ್ ಟೂರ್ಸಿಂದ ನಾವು ಏನು ಹೇಳಿದ್ವಿ ಅದೇ ಪ್ರಕಾರ ಒಂದು ಅನುಷ್ಠಾನವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿಸುವಂಥ ಪ್ರಕ್ರಿಯೆಯಲ್ಲಿ ಮುಂದಾಗಿದ್ದಾರೆ. ನಿನ್ನೆ ಆಶ್ರಮಕ್ಕೆ ಬಂದಂತಹ ಒಂದಷ್ಟು ಜನ ಭಕ್ತರು ಸಾಯಿ ಶುಭ್ ಟೂರ್ಸಲ್ಲಿ ಹೋಗಿ ಬಂದಂತಹವರು ನಮಗೆ ಯಾತ್ರೆ ತುಂಬ ಚೆನ್ನಾಗಾಯಿತು, ಬಹಳ ತೃಪ್ತಿಕರವಾಯಿತು, ಒಳ್ಳೆ ಸೇವೆ ಮಾಡಿಸ್ಕೊಟ್ಟಿದ್ದಾರೆ ಮತ್ತು ಆಹಾರ ಪದಾರ್ಥಗಳಂತೂ ಕ್ರಮವಾಗಿ ಕರೆಕ್ಟಾಗಿ ಆಯಾ ಪದಾರ್ಥಗಳನ್ನು ಕೊಟ್ಟಿದ್ದಾರೆ ಅಂತ ಸಾಯಿ ಶುಭ್ ಟೂರ್ಸ್ ಬಗ್ಗೆ ಹೇಳಿದಾಗ ನಿಜಕ್ಕೂ ನನಗೆ ಸಾರ್ಥಕ ಅನ್ನಿಸ್ತು. ಯಾಕೆಂದರೆ ನಾವು ಈ ಆಸ್ಥಾನದಲ್ಲಿ ಕೂತು ಹೇಳಿದಾಗ ನಾವು ಏನು ಹೇಳಿದ್ರೂ ನನ್ನ ಅಭಿಮಾನಿಗಳು ಒಂದಷ್ಟು ಜನ ಅದನ್ನು ಸ್ವಾಗತಿಸ್ತಾರೆ, ಅದೊಂದು ಸಂತೋಷವೇ ಸರಿ. ಹಾಗಿದ್ದಾಗ ಅಲ್ಲಿ ಸತ್ಯಾಸತ್ಯತೆಗಳೇನು ಅಂತ ನಾವು ಹತ್ತಿರದಲ್ಲಿ ನಿಂತು ಹೋಗಿ ನೋಡಲಿಕ್ಕೆ ಆಗಿರೋದಿಲ್ಲ. ಒಮ್ಮೆ ನಾನು ಸಾಯಿ ಶುಭ್ ಟೂರ್ಸಲ್ಲಿ ನಾನು ಅವ್ರ ಜೊತೆ ಹೋಗಿ ಅಲ್ಲಿ ವ್ಯವಸ್ಥೆಗಳೇನಿದೆ, ಹೇಗೆ ಅವರು ಊಟ ಉಪಚಾರ ನೋಡ್ಕೊಳ್ತಾ ಇದ್ದಾರೆ, ನಮ್ಮನ್ನು ಹೇಗೆ ನೋಡ್ಕೊಳ್ತಾರೆ, ಯಾಕೆಂದರೆ ಒಂದು ಕುಟುಂಬದ ಸದಸ್ಯರಾಗಿ ಗಮನಿಸಬೇಕಾದ್ದು ಧರ್ಮ. ನಮ್ಮ ಊರಲ್ಲೇ ಇದ್ದರೆ, ನಮ್ಮ ಹತ್ತಿರದಲ್ಲಿದ್ದರೆ, ನಮಗೆ ಗೊತ್ತಾಗುವಂಥ ಭಾಷೆಯಲ್ಲಿದ್ದರೆ ಅದನ್ನು ಏನು ಬೇಕಾದರೂ ವ್ಯವಸ್ಥೆ ಮಾಡ್ಬೋದು. ದೂರಬಾರ ಪ್ರಯಾಣ ಅಂದಾಗ ಅಲ್ಲಿ ಭಾಷೆ ಬರೋದಿಲ್ಲ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಆಹಾರಗಳು ನಮಗೆ ಬೇಕಾದಂಥ ಊಟ ಎಲ್ಲಿ ಸಿಗುತ್ತೋ ಗೊತ್ತಿರೋದಿಲ್ಲ, ಮತ್ತು ಸರಿಯಾದಂಥ ರೂಮ್ ವ್ಯವಸ್ಥೆ ಇರುತ್ತೋ ಇಲ್ಲೋ ಅದು ನಮಗೆ ಗೊತ್ತಿರೋದಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಅಲ್ಲಿನ ದೇವಸ್ಥಾನದ ಆಡಳಿತ ಮಂಡಳಿ, ಅಲ್ಲಿನ ಪದ್ಧತಿಗಳೇನಿದೆಯೋ ಅದು ನಮಗೆ ಗೊತ್ತಿರೋದಿಲ್ಲ. ಆದರೆ ನಮ್ಮ ಉದ್ದೇಶ ನಮ್ಮ ಸಮಯದೊಳಗೆ ದೇವರ ದರ್ಶನ ಆಗಬೇಕು. ನಮ್ಮ ಸಮಯದಲ್ಲಿ ನಾವು ಏನು ಅನುಷ್ಠಾನ ಮಾಡಬೇಕು ಅಂದ್ಕೊಂಡಿದ್ದೀವೋ ಅದು ಪರಿಪೂರ್ತಿ ಆಗಬೇಕು. ಹಾಗೆ ಒಳ್ಳೆ ಆಹಾರಗಳು ನಮಗೆ ಬೇಕೇ ಬೇಕು. ಯಾಕೆಂದರೆ ಇಲ್ಲಿ ಅನ್ನ ಸಾರು, ಅನ್ನ ಒಂದು ಹುಳಿ ಅಥವಾ ಏನೋ ಒಂದು ಪದಾರ್ಥವನ್ನು ಇಲ್ಲಿ ತಿಂದ ಅಭ್ಯಾಸ. ಹೊರಗಡೆ ಹೋದಾಗ ಅಲ್ಲಿನ ಪದ್ಧತಿ ಪ್ರಕಾರ ಅಲ್ಲಿ ಚಪಾತಿನೋ ರೊಟ್ಟಿನೋ ಅಥವಾ ಇನ್ನೇನೋ ಒಂದು ಆಲೂಗಡ್ಡೆ ಪಲ್ಯವೋ ಯಾವುದೋ ಒಂದು ಮಾಡಿರ್ತಾರೆ. ಬಟ್ ಅದು ನಮ್ಮ ದೇಹಕ್ಕೆ ಒಗ್ಗೋದಿಲ್ವಲ್ಲ. ನಮಗೆ ಈ ಪದ್ಧತಿ ಇರ್ತಕ್ಕಂಥವ್ರು ಆ ಪದ್ಧತಿಗೆ ಆಗಲ್ಲ. ಆಗ
ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸಂಬಂಧಪಡ್ತಕ್ಕಂತಹ ಒಳ್ಳೆ ಊಟದ ವ್ಯವಸ್ಥೆ ಆಗಲಿ, ಒಳ್ಳೆ ರೂಮಿನ ವ್ಯವಸ್ಥೆ ಆಗಲಿ, ಮನುಷ್ಯನಿಗೆ ಅದೇ ಬೇಕಾಗಿರ್ತಕ್ಕಂಥದ್ದು. ನೋಡಿ, ಒಂದು ವಿಚಾರ ಚೆನ್ನಾಗಿ ತಿಳ್ಕೊಳ್ಳಿ, ನಿಮ್ಮ ಮನೆಯಲ್ಲೂ ನೆಮ್ಮದಿ ಇರುತ್ತೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದೇ ನೀವೆಲ್ಲಾದರೂ ಒಂದು ಯಾತ್ರೆ ಹೋದಾಗ ಒಂದು ರೂಮ್ ಮಾಡ್ತಿರಲ್ಲ, ಆ ರೂಮ್ ಮಾಡಿದಾಗ ರೂಮ್ ಪರಿಸ್ಥಿತಿ ಹೇಗಿರುತ್ತೆ ಹೇಳಿ? ರೂಮಲ್ಲಿ ಏನು ಹುಡುಕರು ಏನೂ ಸಿಗೋದಿಲ್ಲ, ಖಾಲಿ ರೂಮು, ಒಂದು ಮಂಚ, ಅದರ ಮೇಲೆ ಒಂದು ಬಿಳಿ ಬೆಡ್ಶೀಟು, ಒಂದು ಬಿಳಿ ಹೊದ್ದುಕೊಳ್ಳೋದಕ್ಕೂ, ಅಂದರೆ ಸಾಧ್ಯವಾದಷ್ಟು ಶ್ವೇತವರ್ಣಕ್ಕೆ ಬಿಳಿಯ ಬಣ್ಣದ ವಸ್ತ್ರಗಳಿಗೆ ಅದಕ್ಕೆ ಅಂತಹ ಒಂದು ಶಕ್ತಿ ಇದೆ. ಆ ರೂಮ್ಗೆ ಹೋದ ತಕ್ಷಣ ಒಂದು ಪೀಸ್ ಆಫ್ ಮೈಂಡ್, ಏನೋ ಒಂದು ತೃಪ್ತಿ, ಏನೋ ಒಂದು ಇದು, ಅಂದರೆ ಒಂದು ಹೊಸತನ ನಾವು ನೋಡ್ತೀವಿ. ಅದನ್ನು ನಿಮ್ಮನೇಲಿ ಮಾಡ್ಕೊಳ್ಳಿ, ಅದಾಗೋದಿಲ್ಲ. ಯಾಕೆಂದರೆ ಬಟ್ಟೆ ಗಲೀಜಾಗಿಬಿಡುತ್ತೆ, ನಾವು ಆ ಸಿಸ್ಟಮ್ ಫಾಲೋಅಪ್ ಮಾಡೋದಿಲ್ಲ. ಮತ್ತು ಬಾತ್ರೂಮ್ಗಳು ಮುಖ್ಯವಾಗಿ ನಾವು ನೋಡಬೇಕಾದ್ದು, ಹೊರಗಡೆ ಹೋದಾಗ ಶೌಚಾಲಯಗಳು, ಬಾತ್ರೂಮ್ಸು ಎಲ್ಲಂದ್ರೆ ಅಲ್ಲಿ ನುಗ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಮನುಷ್ಯನ ದೇಹದ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಬೇಕು. ಅದಕ್ಕಾಗಿ ಮುಖ್ಯವಾಗಿ ಒಳ್ಳೆ ಟಾಯ್ಲೆಟ್ ಬಾತ್ರೂಮ್ಸ್ ಇರಬೇಕು. ಇದ್ರ ಬಗ್ಗೆ ನಾವು ಭಾಳ ಚಿಂತನೆ ಮಾಡಬೇಕು. ಟಾಯ್ಲೆಟ್ ಬಾತ್ರೂಮ್ಸ್ ಸರಿ ಇತ್ತು ಅಂದರೆ, ಅದು ನೋಡಲಿಕ್ಕೆ ಕರೆಕ್ಟಾಗಿದೆ, ಸ್ವಚ್ಛಂದವಾಗಿದೆ, ಅದರೊಳಗಡೆ ಹೋದಾಗ ಒಂದಷ್ಟು ತೃಪ್ತಿ ಇದೆ ಅಂದರೆ, ಎಷ್ಟೋ ಜನ ಮನಸ್ಸಿಗೆ ತೃಪ್ತಿ ಪಡೋದೇ ಆ ಸಾನ್ನಿಧ್ಯದಲ್ಲಿ. ಅದು ತಪ್ಪಲ್ಲ. ಅದು ನಾನು ಆಡುವ ಮಾತು ನಿಮ್ಮ ಮನಸ್ಸಿಗೊಂಥರ ಬೇರೆ ಅನ್ನಿಸ್ಬೋದು, ಆದರೆ ಒಂದು ತಿಳ್ಕೊಳ್ಳಿ, ಮನುಷ್ಯನಿಗೆ ಏನಾದರೂ ಒಂದು ಹೊಸ ಚಿಂತನೆಗಳು ಬರುವಂಥದ್ದು, ಒಂದಿಷ್ಟು ನೆಮ್ಮದಿ ಕಾಣ್ತಕ್ಕಂಥದ್ದು, ಒಂದು ಹೊಸ ಪ್ರಪಂಚದಲ್ಲಿ ತೇಲುವಂಥದ್ದೇ ಅಂದರೆ ಆ ಟಾಯ್ಲೆಟ್ ಬಾತ್ರೂಮ್ ಅಂತ. ಇದನ್ನು ನಾನು ಹೇಳೋ ಮಾತಲ್ಲ, ಇದನ್ನು ಹಿಂದೆ ಇದನ್ನು ಅಧ್ಯಯನ ಮಾಡಿದ್ದಾರೆ. ಅದರಿಂದ ಯಾತ್ರೆ ಕರ್ಕೊಂಡು ಹೋದಾಗ ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ನಾವು ಹೋಗೋದು ತಿರುಪತಿ ತಿರುಮಲ ಹೋಗ್ತೀವಿ, ದರ್ಶನಕ್ಕೆ ಹೊರಡ್ತೀವಿ, ಅಲ್ಲಿ ಹೋದರೆ ವ್ಯವಸ್ಥೆಗಳಾಗೋದಿಲ್ಲ ಸರಿಯಾಗಿ. ಆದರೆ ಅಲ್ಲೂ ಸಹಿತ ಸರಿಯಾದ ವ್ಯವಸ್ಥೆ ಮಾಡಿಕೊಟ್ಟು ದರ್ಶನ ಮಾಡ್ಕೊಂಬರೋದಿದೆಯಲ್ಲ, ಅದು ಯಾತ್ರೆ ಮಾಡಿಸ್ತಕ್ಕಂಥವ್ರಿಗೆ ಒಂದು ದೊಡ್ಡ ಕಲೆ ಅದು, ಮತ್ತು ಅವರಿಗೆ ಒಂದು ದೊಡ್ಡ ಟಾಸ್ಕ್ ಅದು. ಮತ್ತು ನಾವು ಒಂದು ತಿಳ್ಕೊಳ್ಳಿ, ಮನೇಲಿರ್ತಕ್ಕಂಥವ್ರನ್ನೇ 4 ಜನ ನಾವು ಒಕ್ಕೊಂಡು ಹೋಗೋಕ್ಕಾಗಲ್ಲ, 4 ಜನದ ಮನಸ್ಸಿಗೆ ಗೆಲ್ಲಕ್ಕಾಗಲ್ಲ. ಅಂತಹದ್ದೊಂದು ಯಾತ್ರೆ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು 20 ಜನವೋ 50 ಜನವೋ ಅಥವಾ 60 ಜನವೋ ಅಥವಾ 100 ಜನನೋ ಯಾತ್ರೆ ಕರ್ಕೊಂಡು ಹೋಗ್ಬೇಕಂದ್ರೆ, ಅಷ್ಟು ಜನ ನಾವು ಬ್ಯಾಲೆನ್ಸ್ ಮಾಡಿಕೊಂಡು ಕರ್ಕೊಂಬರೋದಿದೆಯಲ್ಲ, ಒಬ್ಬರಿಗೆ ಮೂಗಿನ ತುದಿಲಿ ಕೋಪ, ಒಬ್ಬರಿಗೆ ಮಾತಾಡೋದ್ರಲ್ಲ ಮೌನ, ಒಬ್ಬರಿಗೆ ಬೇಕು ತಗೊಳ್ಳಿ ಊಟ ಮಾಡಿದ್ರು ಬಲವಂತ ಮಾಡೋದಿಲ್ಲ, ಆಮೇಲೆ ತಿರುಗಿ ಹಸಿವು ಅಂತ ಹತ್ರಕ್ಕೆ ಬರ್ತಾರೆ. ಇದೆಲ್ಲವನ್ನೂ ಸಹಿತ ನಿನ್ನೆ ನನ್ನ ಹತ್ರ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಸಾಯಿ ಶುಭ್ ಟೂರ್ಸ್ ಬಗ್ಗೆ ನನ್ನ ಹತ್ರ ಅಲ್ಲಿದ್ದ ಯಾತ್ರಿಕ, ಅಂದರೆ ಅಲ್ಲಿ ಹೋಗಿ ಬಂದಿರೋರು ಮಾತಾಡಿದ್ರು. ನಿಮ್ಮ ಮಾತು ಕೇಳ್ಕೊಂಡು ನಾವು ಹೋಗಿ ಬಂದ್ವಿ, ನಮಗೆ ಭಾಳ ಸಂತೋಷ ಆಯಿತು, ನೀವು ಒಳ್ಳೆದ್ರ ಬಗ್ಗೆ ಮಾತಾಡಿದಿರಿ ಅಂತ ಹೇಳಿದಾಗ, ಅದಾದಮೇಲೆ ನಾನು ಸಾಯಿ ಶುಭ್ ಟೂರ್ಸ್ ಅವ್ರನ್ನ ಇನ್ನೊಂದ್ಸತಿ ಕರೆಸಿ ಯಾವುದಾದ್ರು ಒಂದು ಒಳ್ಳೆ ಕ್ಷೇತ್ರಕ್ಕೆ ಹಾಕಿ ನಾನು ನಿಮ್ಮ ಜೊತೆ ಬರ್ತೀನಿ ಅನ್ನೋ ಮನಸ್ಸನ್ನು ಹೇಳಬೇಕು. ಆದರೆ ಮೊದಲು ಪೂರಿ ಜಗನ್ನಾಥಿಗೆ ಹೋಗಬೇಕು ಅಲ್ವಾ? ಪೂರಿ ಜಗನ್ನಾಥ ನಾವು ಎಲ್ಲ ಯಾತ್ರೆಗಳನ್ನು ಮುಗಿಸಿದ್ದೀವಿ, ನಮ್ಮ ಭಕ್ತರಿಗೆ ಎಲ್ಲ ಯಾತ್ರೆಗಳಲ್ಲೂ ಎಲ್ಲ ದೇವರುಗಳನ್ನು ದರ್ಶನ ಮಾಡಿಸಿದ್ದೀವಿ. ಈ ಬಾರಿ ಪೂರಿ ಜಗನ್ನಾಥಕ್ಕೆ ಮಾತ್ರ ನಾವು ಒಮ್ಮೆ ದರ್ಶನ ಮಾಡಬೇಕು. ದರ್ಶನ ಮಾಡಿ ಅಲ್ಲಿನ ವೈಶಿಷ್ಟ್ಯತೆ ವಿಶೇಷತೆ ತಿಳ್ಕೊಳ್ಬೇಕು. ಯಾಕೆಂದರೆ ಅಲ್ಲಿ ಪ್ರಕೃತಿಯ ವಿರುದ್ಧವಾದಂಥ ರೀತಿಯಲ್ಲಿ ಅನುಷ್ಠಾನ ಇದೆ. ಗಾಳಿ ಹೀಗೆ ಬೀಸ್ತಾ ಇದ್ದರೆ ಅದರ ಆಪೋಸಿಟಲ್ಲಿ ಧ್ವಜ ಹಾರುತ್ತೆ. ಹಾಗೆ ಅಲ್ಲಿರ್ತಕ್ಕಂಥ ಚಕ್ರ ನೀವು ಯಾವುದೇ ಮೂಲೆಯಿಂದ ನೋಡಿದ್ರೂ ಸಹಿತ ಆ ಮೇಲಿರ್ತಕ್ಕಂಥ ಸುದರ್ಶನ ಚಕ್ರ ಅದು ಯಾವ ಮಹನೀಯರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೋ ಏನೋ, ಎಲ್ಲಿ ನಿಂತ್ಕೊಂಡು ನೋಡ್ರೂ ಆ ಚಕ್ರ ನಮ್ಮನ್ನೇ ನೋಡುತ್ತೆ. ಹಾಗೆ ಒಳಗಿರ್ತಕ್ಕಂತಹ ಆ ವಿಶೇಷವಾದಂತಹ ಕೃಷ್ಣ ಬಲರಾಮರ ಆ ವಿಶೇಷವಾದ ಸಾನ್ನಿಧ್ಯ, ಸುಭದ್ರೆಯ ಸಾನ್ನಿಧ್ಯ, ಅದು ನೋಡ್ಲಿಕ್ಕೆ ಆನಂದ. ಒಡಿಶಾಲಿರ್ತಕ್ಕಂತಹ ಈ ಒಂದು ಸಾನ್ನಿಧ್ಯ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಇವತ್ತಿಗೂ ಖಾದ್ಯಗಳು ನೈವೇದ್ಯ ಪ್ರಸಾದ ಮಾಡ್ತಾರಲ್ಲ, ಅಬ್ಬಬ್ಬ ಸರ್ದಿ ಸಾಲು ಜೋಡಿಸ್ಬಿಟ್ಟಿರ್ತಾರೆ. ಪ್ರತಿನಿತ್ಯ ನೈವೇದ್ಯ, ನಿಮಿಷಕ್ಕೊಂದು ನೈವೇದ್ಯ. ಹಾಗೆ ಮಾಡುವ ಪದಾರ್ಥಗಳನ್ನು ಏನು ಕ್ರಮ ವಹಿಸ್ತಾರೆ, ನಿಜಕ್ಕೂ ಇದರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ನಿಮಗೆ ಬೇಕು. ಮಾಹಿತಿ ಅಷ್ಟೇ ಅಲ್ಲ, ಸಾಧ್ಯವಾದರೆ ಇದೊಂದು ಯಾತ್ರೆಯನ್ನು ನಾನು ನಿಮ್ಮೊಂದಿಗೆ ಬರ್ತೇನೆ, ಎಲ್ಲರೂ ಸೇರಿ ಹೊರಡೋಣ. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ನಾನು ಮುಂಚಿತವಾಗಿ ಕರೆಸಿ ಅವ್ರನ್ನ ಮಾತಾಡಿ ಅದಕ್ಕೊಂದು ವ್ಯವಸ್ಥೆ ಮಾಡೋಣ. ಯಾಕೆಂದರೆ ಹತ್ತಿರದಲ್ಲೇ ಸಮುದ್ರ ಇದೆ, ಒಂದು ಕಡೆ ಸಮುದ್ರ ದರ್ಶನ, ಮತ್ತೊಂದು ಕಡೆ ಜಗನ್ನಾಥನ ದರ್ಶನ, ಮಹಾಕೃಷ್ಣ ಬಲರಾಮರ ದರ್ಶನ. ಏನು ಆ ರಥ ನಡೆಸ್ತಾರಲ್ಲಿ, ಇಷ್ಟು ದೊಡ್ಡ ರಸ್ತೆ ಅದು, ಆ ರಸ್ತೆ ತುಂಬ ರಥ, ಪ್ರತಿಯೊಬ್ಬರು ಸಹಿತ ಶ್ರದ್ಧೆಯಿಂದ ಭಕ್ತಿಯಿಂದ ನೋಡುವಂತಹದ್ದು. ಇವತ್ತಿಗೂ ಒಂದು ಆಧ್ಯಾತ್ಮಿಕದ ವಿಶೇಷವಾಗಿರ್ತಕ್ಕಂಥ ಧಾರ್ಮಿಕ ಕೇಂದ್ರ. ಅಲ್ಲಿಗೆ ಧ್ವಜವನ್ನು ಮೇಲೆತ್ಕೊಂಡು ಹೋಗಿ ಧ್ವಜವನ್ನು ಹಾರಿಸುವಂಥ ಕ್ರಮ ಇದೆಯಲ್ಲ, ಅದು ನೋಡಲಿಕ್ಕೆ 2 ಕಣ್ಗಳ ಸಾಲದು. ಬರೀ ಯೂಟ್ಯೂಬ್ಗಳಲ್ಲಿ ಫೋನುಗಳಲ್ಲಿ ಆಗ ಬರೋದನ್ನು ನೋಡೇ ನಾವು ಇಷ್ಟು ಆನಂದ ಪಡ್ತಿದ್ದೀವಲ್ಲ, ಇನ್ನು ಸಾನ್ನಿಧ್ಯಕ್ಕೆ ಹೊರಟ್ರೆ ಮನುಷ್ಯ ಹುಟ್ಟು ಸಾವು ಇದು ಖಚಿತ. ಆದರೆ ಅಂತಹ ಯಾತ್ರೆಗಳನ್ನು ಇಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ರೀತಿಯಲ್ಲಿ ಮಾಡಿದಾಗ ಅದರ ಫಲಗಳು ಸಾಕಷ್ಟು. ನಾವೇ ಖುದ್ದಾಗಿ ಹೋಗಿ ಯಾತ್ರೆ ಮಾಡ್ಕೊಂಬರ್ಬೋದು, ಅದೇನು ದೊಡ್ಡ ವಿಚಾರ ಏನಲ್ಲ. ಹೋಗ್ತೀವಿ, ಎಲ್ಲೋ ಒಂದು ಕಡೆ ಹೋಟ್ಲಲ್ಲಿ ಊಟ ಮಾಡ್ತೀವಿ, ಎಲ್ಲೋ ಒಂದು ಕಡೆ ರೂಮ್ ಮಾಡ್ತೀವಿ, ಎಲ್ಲೋ ಒಂದು ಕಡೆ ದೇವ್ರ ದರ್ಶನ ಮಾಡ್ತೀವಿ. ಅದನ್ನು ಮೀರಿ ನಾವು ಹೋಗೋದ್ರೆ ಇಂಥ ಸ್ಥಳದಲ್ಲೇ ಇಳ್ಕೋಬೇಕು, ಅಲ್ಲೇ ಟಿಫನ್ ಮಾಡಬೇಕು, ಅಲ್ಲಿಂದ ಮುಂದೆ ಹೊರಡಬೇಕು, ದರ್ಶನ ಮಾಡ್ಕೋಬೇಕು, ಪುನಃ ರೂಮ್ ಬರಬೇಕು, ಇದು ಚೆನ್ನ. ಯಾಕೆ ನನಗೂ ಇದರ ಅನುಭವ ಕಡಿಮೆನೇ, ಆದರೂ ಅನಿಸುತ್ತೆ ಒಂದು ಹೊಸತನ ಅಂತ.
ಆ ಹೊಸತನವನ್ನು ಕಾಣಬೇಕು ಅಂದರೆ ಸಾಯಿ ಶುಭ್ ಟೂರ್ಸಲ್ಲಿ ನಾವು ಕಾಣಬಹುದು. ಅದಕ್ಕಾಗಿ ಈ ಸತಿ ಪೂರಿ ಜಗನ್ನಾಥ್ ಕಡೆ ಹೊರಡೋದಕ್ಕೆ ಒಂದು ಪ್ಲ್ಯಾನ್ ಮಾಡಿ ನಾನು ಅವ್ರನ್ನ ಇಲ್ಲೇ ಕರೆಸಿ ಮಾತಾಡಿಸ್ತೀನಿ ಒಂದು ಸತಿ. ಅದಾದಮೇಲೆ ಯಾರು ನನ್ನೊಂದಿಗೆ ಬರ್ತಿರೋ ಎಲ್ಲರೂ ಬನ್ನಿ. ಆನಂದ್ ಗುರೂಜಿಯವರು ಈ ತರಹ ಟೂರ್ ಎಲ್ಲೂ ಮಾಡಿಲ್ಲ, ಯಾರನ್ನೂ ಟೂರಿಗೆ ಬನ್ನಿ ಅಂತ ಕರೆದಿಲ್ಲ, ಅಥವಾ ಯಾರನ್ನೂ ನನ್ನೊಂದಿಗೆ ಬನ್ನಿ ಅಂತ ನಾನು ಇದುವರೆಗೂ ಹೇಳಿಲ್ಲ. ಆದರೆ ಪೂರಿ ಜಗನ್ನಾಥ್ಗೆ ಹೊರಡಬೇಕು ಅನ್ನೋ ಆಸೆ ಇದೆ. ಆದರೆ ಅದು ನಿಮ್ಮೊಂದಿಗೆ ಆಗಲಿ ಅನ್ನೋ ಒಂದು ಸಂಕಲ್ಪ ಇದೆ. ಆ ಸಂಕಲ್ಪ ಪರಿಪಕ್ವವಾಗಲಿ, ಮಹಾವಿಷ್ಣುವಿನ ದರ್ಶನ ಆಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಸಾಯಿ ಶುಭ್ ಟೂರ್ಸ್ನವ್ರು ಮಾಡ್ತಾ ಇರತಕ್ಕಂಥ ಒಂದು ಕೆಲಸದ ಕುರಿತಾಗಿ ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಗುರೂಜಿಯವರು ತಿಳಿಸಿದ ಹಾಗೆ ಆದಷ್ಟು ಬೇಗ ಪೂರಿ ಜಗನ್ನಾಥ್ ಯಾತ್ರೆಯ ಆ ಒಂದು ಸಂಕಲ್ಪ ಈಡೇರಲಿ ಎಂಬತಕ್ಕಂಥ ಪ್ರಾರ್ಥನೆ ನನ್ನದು ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಇವತ್ತಿನ ದಿನದ ಪಂಚಾಂಗ ಶ್ರವಣವನ್ನು ತಿಳ್ಕೊಳ್ಬೇಕು. ಬನ್ನಿ ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ದಿನದ ಪಂಚಾಂಗ ಶ್ರವಣ. ಖಂಡಿತ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನೋದರಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ಶ್ರೀ ಶೋಭಕೃತ್ನಾಮ ಸಂವತ್ಸರ ದಕ್ಷಿಣಾಯನೇ ಶರದೃತು ಆಶ್ವೇಜ ಮಾಸ ಶುಕ್ಲಪಕ್ಷ 25/10/2023 ಬುಧವಾರ ಏಕಾದಶಿ, ಶತಭಿಷ ನಕ್ಷತ್ರ. ಬುಧವಾರ ಏಕಾದಶಿ ಬಹಳ ವಿಶೇಷ. ಯಾಕೆಂದರೆ ಮಹಾವಿಷ್ಣುವಿಗೆ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ವಿಷ್ಣು ದೇವರಿಗೆ 2 ತುಳಸಿ ದಳವನ್ನಿಟ್ಟು ಪ್ರಾರ್ಥನೆ ಮಾಡಿಬಿಟ್ರೆ ಅದರ ಆನಂದವೇ ಬೇರೆ. ಯಾಕೆಂದರೆ ಆ ತುಳಸಿಯಲ್ಲಿ ಅಂತಹ ಒಂದು ಶಕ್ತಿ ಇದೆ. ತುಳಸಿ ದಳವನ್ನು ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿ ಭಗವಂತನ ಪ್ರಾರ್ಥನೆ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ಇದು ಮಹತ್ತರವಾಗಿರ್ತಕ್ಕಂಥದ್ದು. ಹಾಗಾಗಿ ತುಳಸಿಯನ್ನು ಮಹಾವಿಷ್ಣುವಿಗೆ ಅರ್ಪಣೆ ಮಾಡಿ ಇವತ್ತಿನ ಕಾಯಕವನ್ನು ಶ್ರದ್ಧಾಭಕ್ತಿಗೆ ತಾವೆಲ್ಲರೂ ಸಿದ್ಧ ಪ್ರಾರ್ಥನೆ ಮಾಡಿದ್ರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಕಲ್ಯಾಣಾದ್ಭುತ ಗಾತ್ರಾತ್ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ತಿರುಮಲ ತಿರುಪತಿ ಆಸ್ಥಾನದಲ್ಲೂ ಸಹಿತ ಅದ್ಧೂರಿತವಾದಂತಹ ನವರಾತ್ರಿಯ ಉತ್ಸವಗಳು ಬಹಳ ವಿಶೇಷವಾಗಿ ನಡೆದು ಸಂಪನ್ನವಾಗಿದೆ. ಕೊನೆಗೆ ಚಕ್ರಸ್ನಾನ ಇದೆಯಲ್ಲ, ಅದು ಮತ್ತಷ್ಟು ವಿಶೇಷ. ಯಾಕೆ ಅಂದರೆ ಚಕ್ರಸ್ನಾನಕ್ಕೆ ಅಂತಹ ಒಂದು ವಿಶೇಷ. ಚಕ್ರ ಅಂದರೆ ಸುದರ್ಶನ ಚಕ್ರ ಅಂತ. ಆ ಸುದರ್ಶನ ಚಕ್ರಕ್ಕೆ ವಿಶೇಷವಾದಂಥ ಪೂಜಾ ಅನುಷ್ಠಾನವನ್ನು ಇವತ್ತಿಗೂ ನಡೆಸ್ತಾರೆ. ಅಂತಹ ಅದ್ಭುತವಾದಂತಹ ದರ್ಶನವನ್ನು ಮಾಡಿರ್ತಕ್ಕಂಥ ಭಕ್ತ ಮಹಾಶಯರಿಗೆ ಅದು ಅದರ ಗತ್ತು, ಅದರ ಒಂದು ಅನುಷ್ಠಾನ, ಅದರ ಫಲ ಸಿಕ್ಕೇ ಸಿಗತ್ತೆ. ಅದರಿಂದ ಈ ನವರಾತ್ರಿ ಉತ್ಸವದಲ್ಲಿ ಯಾರೆಲ್ಲ ದೇವಾಲಯಗಳಿಗೆ ದೇವರ ದರ್ಶನಕ್ಕೆ ಹೋಗಿ ಬಂದಿದ್ದೀರೋ ನಿಮ್ಮೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕಾಯಕ, ಇನ್ನು ಇವತ್ತಿನ ರಾಶಿಫಲದಲ್ಲಿ ಏನೆಲ್ಲ ಫಲಾಫಲಗಳಿದೆ ಎಲ್ಲವನ್ನು ತಿಳ್ಕೊಳ್ಳೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ದುಂ ದುರ್ಗಾಯೇ ನಮಃ. ಓಂ ದುಂ ದುರ್ಗಾಯೇ ನಮಃ. ಓಂ ದುಂ ದುರ್ಗಾಯೇ ನಮಃ. ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಜೊತೆಗೆ ದುರ್ಗಾ ದೀಪ ನಮಸ್ಕಾರ ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರತಕ್ಕಂಥದ್ದು. ಬುಧವಾರದ ಮಹಾವಿಷ್ಣು ಪ್ರಾರ್ಥನೆ ಆಗಿದೆ. ರಾಶಿಫಲದ ಕಡೆ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲವಿದೆ. ಆದರೂ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು ಚೆಲುವ ನಿಮ್ಮ ಮನಸ್ಸನ್ನು ಚಿಂತನೆಯನ್ನು ದೂರ ಮಾಡಿಕೊಂಡು ಸಾಧ್ಯವಾದಷ್ಟು ಶಾಂತಿ ನೆಮ್ಮದಿಯನ್ನು ತಂದುಕೊಂಡ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಬೆನ್ನೋವು ಕಾಣಿಸ್ಬೋದು, ಮನಸ್ಸಿಗೆ ನೆಮ್ಮದಿ ಇಲ್ದಿರ ಆಗ್ಬೋದು, ಚಂಚಲತೆ ಉಂಟಾಗ್ಬೋದು, ಅಥವಾ ಒಂದಷ್ಟು ಆಯಾಸ ಆಗಿ ಕೆಲಸ ಕಾರ್ಯಗಳಿಗೆ ರಜಾ ಹಾಕಿ ಮನೆಯಲ್ಲಿರುವಂಥದ್ದಾಗ್ಬೋದು, ಅಥವಾ ಕೆಲಸಕ್ಕೆ ಹೋದರೂ ಪರಿಪೂರ್ತಿಯಾಗಿ ಕೆಲಸ ಮಾಡಲಿಕ್ಕೆ ಆಗದಿರ ಎಲ್ಲೋ ಒಂದು ಕಡೆ ಸೋಂಬೇರಿತನವಾಗುವಂಥ ಪರಿಸ್ಥಿತಿಯು ಎದುರಾಗ್ಬೋದು ಮೇಷರಾಶಿಯವರಿಗೆ. ಮೇಷಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ಬಗ್ಗೆ ಮಾತ್ರ ಭಾಳ ಜೋಪಾನ ಇರಲಿ. ಇವತ್ತು ಯಾವುದೇ ವ್ಯವಹಾರ, ಏನೇ ವ್ಯವಹಾರ ಮಾಡಿದ್ರೂ ಅದು ಪರಿಪೂರ್ತಿಯಾಗಿ ಆಗುತ್ತೆ, ಕಾರ್ಯಸಿದ್ಧಿ ಆಗುತ್ತೆ, ಸಿದ್ಧಿಪಡಿಸ್ಕೊಳ್ಬೋದು. ಸಾಧ್ಯವಿಲ್ಲದಂಥ ರೀತಿಯಲ್ಲಿದೆ. ಯಾಕೆ ಅಂದರೆ ಸಣ್ಣ ಸಣ್ಣ ವಿಚಾರವೂ ಸಹಿತ ರೌದ್ರವಾಗುವಂಥ ಪರಿಸ್ಥಿತಿಯೇ ಸಾಕಷ್ಟು ಇದೆ. ಆದರೆ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ವಿಶೇಷವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಮಧ್ಯಾಹ್ನ ಸರಿಸುಮಾರು 12:20 4:15 ಮತ್ತಷ್ಟು ಅರ್ಥಪೂರ್ಣವಾದಂಥ ಬದುಕನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ತಾವೇನು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ.
ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಣಕಾಸಿನ ವಿಚಾರದಲ್ಲಿ ಮಾತ್ರ ಭಾಳ ಜೋಪಾನ ಇರಬೇಕು. ಇವತ್ತು ನೀವೇನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ಲಾಭ ಇಲ್ದಿದ್ರೂ ಸಣ್ಣ ಸಣ್ಣ ವಿಚಾರದಲ್ಲೂ ಸಹಿತ ಸ್ವಲ್ಪ ಅಸಮಾಧಾನ ಅಂತಕ್ಕಂಥದ್ದು ತುಂಬಿ ತುಳುಕುತ್ತೆ. ಇವತ್ತು ಬಹಳ ಎಚ್ಚರಿಕೆಯೂ ಬೇಕಾಗುತ್ತೆ. ಆದರೆ ಇವತ್ತಿನ ದಿವಸ ನಿಮ್ಮಲ್ಲಿ ಇನ್ನೊಂದು ಚಿಂತನೆ ಬರಲಿ, ಇನ್ನೊಂದು ಆಲೋಚನೆ ಇರಲಿ. ಇವತ್ತು ನಿಮ್ಮ ಕೈಯಿಂದ ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಏನಾದರೂ ತಿನ್ನೋದಕ್ಕೆ ಒಂದು ಪದಾರ್ಥವನ್ನು ಅಥವಾ ಒಂದು ವಸ್ತ್ರದಾನವನ್ನು ಅಥವಾ ಅವರ ಕಷ್ಟ ಏನಿದೆಯೋ ಆ ಕಷ್ಟವನ್ನು ಆಲೋಚನೆ ಮಾಡಿ ಅದಕ್ಕೊಂದು ಪರಿಹಾರವನ್ನು ನೀವು ತಿಳಿಸಿದ್ದೆ ಆದರೆ ಖಂಡಿತ ಹೆಚ್ಚಿನ ಫಲವನ್ನು ವೃಷಭ ರಾಶಿಯವರಿಗೆ ಸಿದ್ಧಿಯಾಗುತ್ತೆ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ 4:20 ತನಕ, 3ರಿಂದ 4:20 ಒಳ್ಳೆಯ ಸಮಯ, ಒಳ್ಳೆ ಕಾಲ. ಈ ಸಮಯದಲ್ಲಿ ತಾವು ಏನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಆದರೆ ಇವತ್ತಿನ ದಿವಸ ನಿಮ್ಮ ಮನಸ್ಸಲ್ಲಿ ನಿಮ್ಮ ಸುತ್ತಮುತ್ತ ಇರತಕ್ಕಂಥವ್ರು ಸ್ವಲ್ಪ ನಿಂದನೆ ಮಾಡೋದು ಜಾಸ್ತಿ ಇರುತ್ತೆ. ನಿಂದಕರ ಮಧ್ಯದಲ್ಲಿ ನಿಮ್ಮ ಜೀವನ ಆಗುತ್ತೆ. ಇದಕ್ಕಾಗಿ ಬಹಳ ಎಚ್ಚರಿಕೆ ಬೇಕಾಗುತ್ತೆ. ಜೋಪಾನ, ಒಳ್ಳೆಯ ಒಂದು ಆಲೋಚನೆ ಮಾಡಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಮೌನವಾಗಿರ್ತಕ್ಕಂಥದ್ದು, ಮನಸ್ಸಲ್ಲಿ ಚಂಚಲತೆ ಇರತಕ್ಕಂಥದ್ದು, ಕುಟುಂಬದ ಸದಸ್ಯರಾಗಲಿ, ಆತ್ಮೀಯರಾಗಲಿ, ಸ್ನೇಹಿತರಾಗಲಿ, ಮೇಲಧಿಕಾರಿಗಳಾಗಿರಲಿ ಅಥವಾ ನಿಮ್ಮ ಸಹಪಾಠಿಗಳು, ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು, ಇವರೆಲ್ಲರ ಮಧ್ಯದಲ್ಲೂ ಏನೋ ಒಂದು ಅಸಮಾಧಾನದ ಸನ್ನಿವೇಶ ನಿಮ್ಮನ್ನು ತುಂಬಿ ತೊಳಗಿಸುತ್ತೆ. ಇವತ್ತು ನೀವು ಹಾಕುವ ಹೆಜ್ಜೆಯಲ್ಲಿ ಒಂದಷ್ಟು ವ್ಯತ್ಯಾಸಗಳಿರೋದ್ರಿಂದ ಸ್ವಲ್ಪ ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ನಿಂತ್ಕೊಳ್ಬೇಕು. ಹಾಗೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಬೇಕು. ಕುಲದೇವರ ಪ್ರಾರ್ಥನೆಯಿಂದ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಇವತ್ತು ಒಂದಷ್ಟು ಗೋವುಗಳಿಗೆ ಎಲ್ಲಾದರೂ ಹಸು ಕಂಡ್ರೆ ಹಸುವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಹಸುಗೊಂದಿಷ್ಟು ಆಹಾರವನ್ನು ಕೊಡಿ. ಏನಾದರೂ ಗೋಗ್ರಾಸವನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗಂತೂ ಪ್ರತಿನಿತ್ಯದ ಜೀವನಕ್ಕೂ ಇವತ್ತಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಇವತ್ತು ಒಂದಷ್ಟು ಲಾಭವನ್ನೇ ಗಳಿಸ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಯನ್ನು ದೂರ ಮಾಡ್ಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಂದು ಸಾಧ್ಯವಾದಷ್ಟು ಹೆಚ್ಚಿನ ಅದೃಷ್ಟದ ಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಯೋಗವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇವತ್ತು ನಿಮ್ಮ ಅದೃಷ್ಟದಲ್ಲಿದೆ. ಆದರೆ ಇವತ್ತು ತಾಯಿ ಶಂಕರಿ ಬನಶಂಕರಿಯನ್ನು, ದುರ್ಗಾ ಪರಮೇಶ್ವರಿಯನ್ನು, ಗ್ರಾಮದೇವತೆಯನ್ನು ಅಥವಾ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂತಹ ಯಾವುದಾದ್ರೂ ಒಂದು ಆಲಯ ಅಥವಾ ಯಾರೂ ಇಲ್ಲಾಂದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯ ಜೀವಿಗಳು ಯಾರೇ ಆದರೂ ಸಹಿತ ವಯಸ್ಸಲ್ಲಿ ಹಿರಿಯರಿಗೆ ಏನಾದರೂ ಒಂದಿಷ್ಟು ಅನ್ನಹಾರವನ್ನು, ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು, ಹಣ್ಣು ಹಂಪಲುಗಳನ್ನು ಕೊಟ್ಟು ದೇವರ ನೈವೇದ್ಯವನ್ನು ಮಾಡಿಸಿದ್ದೆ ಆದರೆ ಖಂಡಿತ ಸಾಕಷ್ಟು ಒಳ್ಳೆ ಫಲಗಳನ್ನು ಕರ್ಕಾಟಕ ರಾಶಿಯವರು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಕರ್ಕಾಟಕ ರಾಶಿಯವರಿಗೆ ಅದೃಷ್ಟದ ದಿನ, ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಆದರೆ ತಾಳ್ಮೆ ಬೇಕು, ಸಮಾಧಾನ ಬೇಕು. ಸ್ವಲ್ಪ ಮಟ್ಟಿಗೆ ನಿಧಾನಕ್ಕೆ ಆಲೋಚನೆ ಮಾಡಿ ಮಂದಗತಿಯಲ್ಲಿ ಸಾಗುವಂಥ ಈ ದಿನ ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀವಿ. ಈಗ ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ. ಇನ್ನು ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಸರ್, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮೈಸೂರಿಂದ. ಮೈಸೂರಿಂದ. ಓಹೋ, ಸಂತೋಷ ಸರ್. ತಮ್ಮ ಹೆಸರು? ಧನಂಜಯ ಅಂತ ಸರ್. ಧನಂಜಯ್ ಅಂತ ಹೇಳಿ. ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ಸರ್. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ಧನಂಜಯ ಅವರೇ. ಮೈಸೂರು ದಸರಾ ಎಲ್ಲ ಮುಗೀತಾ? ಮುಗಿದು ಗುರುಜಿ, ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ಆಗಿದೆ. ನಮಗೂ ಬಹಳ ಸಂತೋಷ. ನೋಡಿ, ನಮ್ಮ ಕರ್ನಾಟಕದಲ್ಲಿ ಒಂದು ಹೆಸರು ಹೇಗಿದೆ ಅಂದರೆ ಮೈಸೂರು ಅಂದರೆ ಸಾಕು, ಎಂಥವ್ರಿಗೂ ಸಹಿತ ಕಣ್ಣು ಅವ್ರ ಮನಸ್ಥಿತಿ ಎಲ್ಲ ಹೊರಟೋಗುತ್ತೆ. ಆದರೂ ನೀವು ಅದೃಷ್ಟವಂತರು, ಮೈಸೂರಲ್ಲೇ ಹುಟ್ಟು ಬೆಳೆದಿದ್ದೀರಿ, ಅಲ್ಲೇ ಇದ್ದೀರಿ, ಆ ಪ್ರಾಂತ್ಯದಲ್ಲಿದ್ದೀರಿ, ನಡೀತಕ್ಕಂಥ ವೈಭವೀಪೂರಿತವಾದಂಥ ಅನುಷ್ಠಾನಗಳೆಲ್ಲವನ್ನೂ ನೋಡಿದ್ದೀರಿ, ಆನಂದಿಸಿದ್ದೀರಿ. ಇದೊಂದು ಪೂರ್ವಜನ್ಮದ ಸುಕೃತ, ಅದು ಪುಣ್ಯ. ಅದು ಭಗವಂತ ಒಬ್ಬೊಬ್ಬರಿಗೊಂದೊಂದು ಕಡೆ ಜನ್ಮ ತಾಳಿಸ್ತಾನೆ. ಆ ಜನ್ಮ ತಾಳಿಸಿ ಮತ್ತೆಲ್ಲೋ ಅವರ ಬದುಕು ನೋಡಿಸ್ತಾನೆ. ಆದರೆ ಮೈಸೂರಿನ ಜನತೆಗಂತೂ ನಾನು ತಿಳಿದ ಮಟ್ಟಿಗೆ ಮೈಸೂರಿನ ಜನತೆಗೆ ಅದೃಷ್ಟವೇ ಅದೃಷ್ಟ. ದಸರಾ ನೋಡ್ಬೋದು, ನಾಡದೇವತೆ ಚಾಮುಂಡೇಶ್ವರಿ ತಾಯಿ ನೋಡ್ಬೋದು, ಆ ಕಡೆ ನೋಡಿದ್ರೆ ನಂಜನಗೂಡು ನಂಜುಂಡೇಶ್ವರಿ ನೋಡ್ಬೋದು, ಜೊತೆಗೆ ಕಪಿಲ ಮತ್ತು ಕಾವೇರಿ ಇದರ ಸಂಗಮ ಕ್ಷೇತ್ರಗಳು ನೋಡ್ಬೋದು. ಅದೃಷ್ಟ ಮಾಡಿದ್ದೀರಿ ನೀವು. ಹೇಳಿಪ್ಪ ಗುರುಜಿ. ನಾನು ಹೆಚ್ಚು ಕಡಿಮೆ ಒಂದು 18 ವರ್ಷದಿಂದ ಬರೀ ಏನಾದ್ರು ನಾನೆಲ್ಲ ಗಟ್ಟಿನಾದೆ ಅನ್ನೋ ಒಂದು ಇರ್ತೀನಿ. ಆಗ ಏನಾರ ಒಂದು ಕಾಲು ಯಾರೋ ಅಡ್ಡ ಕೊಟ್ಟು ಬೀಳ್ಸೋ ರೀತಿ, ನನ್ನ ಬಿಸ್ನೆಸ್ ಆಗ್ಬೋದು, ರಾಜಕಾರಣ ಆಗ್ಬೋದು, ಪ್ರತಿಯೊಂದರಲ್ಲಿ ಈ ತರ ನನಗೆ ಬರೀ ಏನೋ ಇನ್ನೇನೋ ಗುರಿ ಮುಟ್ಟೋ ಟೈಮಲ್ಲಿ ಕಾಲು ಕೊಟ್ಟು ಬೀಳ್ಸೋ ತರಾನೇ ಆಗುತ್ತಲ್ಲ. ಏನಕ್ಕೆ ಗುರುಜಿ? ಇದು ನಿಮ್ಮ ಜಾತಕದಲ್ಲಿರೋ ಫಲನೇ ಆಗಿದೆ. ಇದು ಇನ್ನೂ 1 ವರ್ಷ 8 ತಿಂಗಳು ಹಾಗೇ ಇರುತ್ತೆ.
ಇನ್ನು ಹೀಗೆ ಹೇಳ್ಬೇಕಂದ್ರೆ ಈ ಕಳೆದ 6 ತಿಂಗಳಿಂದ ಅಂತೂ ನೀವು ಭಾಳ ವೇಗವಾಗಿದ್ದೀರಿ, ಸ್ಪೀಡ್ ಆಗಿದ್ದೀರಿ, ಎಲ್ಲದರಲ್ಲೂ ಒಂದು ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ಳಿಕ್ಕಾಗಿ ಭಾಳಷ್ಟು ಹೊಡೆದಾಡ್ತಾ ಇದ್ದೀರಿ. ಆದರೆ ಭಗವಂತ ಈ ಸಮಯದಲ್ಲೂ ಸಹಿತ ಎಲ್ಲನ್ನ ಕೈ ಜಾರಿಸ್ತಾನೇನೋ, ಕಾಲು ಜಾರಿ ಬೀಳ್ತೀವೇನೋ, ಅಥವಾ ನನಗೆ ಇನ್ಯಾರನ್ನ ಅಡ್ಡ ಹಾಕ್ತಾರೇನೋ ಅನ್ನೋ ಭಯ, ಆತಂಕದಲ್ಲೇ ಇದ್ದೀರಿ. ಇನ್ನು 1 ವರ್ಷ 8 ತಿಂಗಳ ತನಕ ಹೀಗೆ ಒದ್ದಾಡೋಂಗಾಗುತ್ತೆ. ಆದರೆ ಇಲ್ಲಿ ನಿಮಗೊಂದು ಅದೃಷ್ಟ ಫಲ ಇದೆ. ಯಾಕೆಂದರೆ ಈಗ ಇತ್ತೀಚಿನ ದಶಾಭುಕ್ತಿನಲ್ಲಿ ಚಂದ್ರ ಚೆನ್ನಾಗಿರೋದ್ರಿಂದ ಈ ಕಳೆದ 6 ತಿಂಗಳಿಂದ ತಾವೇನು ಅಂದುಕೊಂಡ್ರೂ ಸಹಿತ ನಿಮ್ಮ ಕೈಯಿಂದ ನಡೆಯುವಂಥ ಕೆಲಸಗಳು ನಡೀತಾ ಇದೆ. ಹಾಗೆ ನೀವು 4 ಜನಕ್ಕೆ ಅನುಕೂಲವಾಗಿ ಏನು ಮಾಡಬೇಕು ಅಂದ್ಕೊಂಡ್ರು ಭಾಳ ವೇಗವಾಗಿ ಈಗ ಮಾಡ್ಬೋದು. ಇದೊಂದು ಸಮಯ. ಈ ಸಮಯದಲ್ಲಿ ಮತ್ತೊಬ್ಬರಿಗೆ ಏನಾದ್ರು ಒಂಚೂರು ಅನುಕೂಲ ಮಾಡಿ ಒಂದು ಒಳ್ಳೆಯ ಸ್ಥಾನಮಾನವನ್ನು, ಒಳ್ಳೆಯ ಹೆಸರನ್ನ ಸಂಪಾದನೆ ಮಾಡ್ಬೋದು. ನಿಮಗೆ ಅಂತಹ ಯೋಗ ಇದೆ ಈಗ. ಅದರಿಂದ ಈ ಸಮಯದಲ್ಲಿ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಒಂದು ಒಳ್ಳೆ ಸಂಕಲ್ಪ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಒಂದು ಅನುಷ್ಠಾನವನ್ನು ಮಾಡಿಕೊಂಡು, ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಗ್ರಹಗತಿಗಳು ಸರಿ ಇಲ್ಲ ಅಂದಾಗ ಅದಕ್ಕೆ ಅಂತ ತಂತ್ರಸಾರ ಇದೆ. ಈ ತಂತ್ರಸಾರಗಳಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ. ಕೆಲವಷ್ಟು ತಂತ್ರಸಾರಗಳನ್ನು ಮಾಡಿಕೊಂಡು ನಾವು ಯಶಸ್ಸನ್ನು ಸಂಪಾದನೆ ಮಾಡ್ಕೊಳ್ಬೋದು. ಕೆಲವಷ್ಟು ತಂತ್ರಸಾರಗಳಲ್ಲಿ ನಮಗೆ ಗೊತ್ತಿಲ್ಲದ್ರೆ ನಾವೇ ಪಾತಾಳಕ್ಕೆ ಬಿದ್ದಂಗೆ ಆಗುತ್ತೆ. ಅದಕ್ಕೆ ಸರಿಯಾದ ಮಾರ್ಗಸೂಚಿಯಿಂದ ಒಳ್ಳೆ ಹೆಜ್ಜೆ ಹಾಕಿದ್ರೆ ಖಂಡಿತ ಒಳ್ಳೆ ಫಲ. ಅದರಲ್ಲೂ ನೀವು ಭಾಳ ಅದೃಷ್ಟವಂತರಿದ್ದೀರಿ. ನಿಮಗೆ ರೈಟ್ ಸೈಡ್ ಸೊಂಟದ ಮೇಲೆ ಒಂದು ಹುಟ್ಟು ಮಚ್ಚೆ ಆಧಾರ ಸಹಿತ ಇದೆ. ಹಾಗಾಗಿ ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡಲಿಕ್ಕೆ, ಸಾಧಿಸಲಿಕ್ಕೆ ಇದು ಭಾಳ ಒಳ್ಳೆ ಕಾಲ. ಅದರಿಂದ ನೀವು ಒಂದು ಕೆಲಸ ಮಾಡಿ, ಕರೆಕ್ಟಾಗಿ 21 ದಿವಸ 21 ಡೇಸ್ ಬೆಳಗ್ಗೆ ಹೊತ್ತು ತಲೆಗೆ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿ ಎಲ್ಲಾದರೂ ಒಂದು ಒಳ್ಳೆ ಜಾಗದಲ್ಲಿ ಹೋಗಿ ಒಂದು 21 ಗರಿಕೆ ತೊಗೊಂಡು ಬನ್ನಿ. ಬೆಳಗಿನ ಜಾವ 5ರಿಂದ 6 ಗಂಟೆಗೆ ಬಿಳಿ ಎಕ್ಕದ ಹೂವಿನ ಗಿಡಕ್ಕೆ ಹೋಗಿ 4 ಹೂಗಳನ್ನು ತಂದು ಅದನ್ನು ಗಣಪತಿ ಪಾದದ ಮೇಲೆ ಇಟ್ಟು ಆ 21 ಗರಿಕೆಯನ್ನು ಶ್ರೀಗಂಧ ಚಕ್ಕೆಯಲ್ಲಿ ಗಂಧ ತೆಗೆದು ಗಂಧವನ್ನು ಅದ್ದಿ ಓಂ ಗಂ ಗಣಪತಿಯ ನಮಃ ಅಂತೇಳಿ 21 ದಿವಸ ಅಥವಾ 48 ದಿವಸ ನೀವೊಂದು ಮಂಡಲಾಚರಣೆ ಮಾಡಿ. ಇನ್ನೇನು ಆಗೋ ಅಂದರೆ ಇನ್ನು ಕಾರ್ತಿಕ ಬಂದ್ಬಿಡುತ್ತೆ. ಆಗ ಅಯ್ಯಪ್ಪನ ಪೂಜೆಯನ್ನು ಶುರುವಾಗ್ಬಿಡುತ್ತೆ. ಅಂದರೆ ಬೆಳಗಿನ ಜಾವ ಬೇಗ ಅನುಷ್ಠಾನ ಮಾಡಲಿಕ್ಕೆ ನಿಮಗೆ ಭಾಳ ಅನುಕೂಲ. ನೀವು ಈ ಅನುಷ್ಠಾನ ಒಂದು ಕ್ರಮವಾಗಿ ಮಾಡಿದ್ರೆ ಖಂಡಿತ ತುಂಬ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಗುರುಜಿ ಇದೇನು ಅಂತ ಗೊತ್ತಿಲ್ಲ, ನಾನು ಇಷ್ಟು ದೇವಸ್ಥಾನಕ್ಕೆ ಹೋದಾಗ ಬಹಳ ಭಕ್ತಿ ಅಂತಾನೆ ಅನ್ಸುತ್ತೆ. ಆದ್ರೆ 2 ದೇವಸ್ಥಾನಗಳಲ್ಲಿ ಮಾತ್ರ ನನಗೆ ಗಣಪತಿಗೆ ಹೋಗುವಾಗ ಒಂಥರ ಫೀಲ್ ಬರ್ತಾನೆ ಇರಲಿಲ್ಲ. ಚಾಮುಂಡಿ ಬೆಟ್ಟಕ್ಕೆ ಹೋದಾಗ್ಲೂ ಆತರ ಆಗ್ತಿರ್ಲಿಲ್ಲ. ಫಸ್ಟ್ ಟೈಮ್ ನಾನು ನೆನ್ನೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೀನಿ, ದಸರಾ ಜಂಬೂ ಸವಾರಿ ದಿನ. ನೆನ್ನೆನೆ ಆತರ ಭಕ್ತಿ ಉದಯ ಆಯ್ತು. ಆಮೇಲೆ ಗಣಪತಿದು ನನ್ಗೆ 2 ದೇವರಲ್ಲಿ ಗಣಪತಿದನ್ನ ನೀವ್ ಹೇಳ್ತಾ ಇದ್ದೀರಾ ಅಂದ್ರೆ ನನಗೆ ನಿಜವಾಗ್ಲೂ ಇದು ಒಂಥರ ಆಶ್ಚರ್ಯನೋ ಒಂಥರ ಅಥವಾ ಏನೋ ಅದ್ಭುತನ ಅನ್ನಿಸ್ತದೆ ಗುರುಜಿ. ಅದೇನ್ ನೀವು ಯಾವ ತರ ಹೇಳ್ತಾ ಇದ್ರ ಅದೇನ್ ಸ್ವರದಲ್ಲಿ ಅಂತ ನಾನು ನಿಮ್ದು ಇದು ನೋಡ್ತಾ ಇದ್ದೆ. ಆದ್ರೆ ಆ ಗಣಪತಿ ಇದನ್ನ ನೀವು ಮಾಡಿ ಅಂತ ಹೇಳ್ತಾ ಇದ್ದೀರಾ ಅಂದ್ರೆ ನೆನ್ನೆ ಆ ತಾಯಿ ಅದ್ಭುತವಾಗಿ ನೆನ್ನೆನೆ ನನ್ಗೆ ಆತರ ಮನ್ಸು ಕೊಟ್ಟಿರೋದು. ಭಕ್ತಿಯಿಂದ ಭಕ್ತಿ ಫೀಲ್ ಆಗಿದ್ದೆ ನೆನ್ನೆನೆ ತಾಯಿಗೆ. ಇವತ್ತು ಗಣಪತಿನೂ ಸೇಮ್ ಇದೆ, ಅದೇ ತರ ಆಗುತ್ತೆ. ಚೌತಿದು ಮೊದಲನೇ ಟೈಮು ನನ್ ಗುರುಜಿ ನನ್ ಫ್ರೆಂಡ್ ಅವತ್ತು ಬಂದಿದ್ದ ಚೌತಿ ದಿನ. ಅವತ್ತು ಯೂಶಲಿ ನಾನೆಲ್ಲ ನಾನ್ ವೆಜ್ ತಿಂತಾರೆ, ಅವ್ನು ಅವತ್ತೇ ಚೌತಿ ಮಾಡ್ಬೇಕು ಅಂದ. ನಾನು ಅವನಿಗೆ ತಿನ್ನುವಂತ ತಿನ್ಸಿದ ದಿನದಿಂದ ಆತರ ಆಗಿದ್ದು ಗುರುಜಿ. ಇಲ್ಲಿವರೆಗೂ ಅದೇ ತರ ಆಗ್ತದೆ ಗಣಪತಿದು. ಏನ್ ನೀವ್ ನಿಮ್ ಬಾಯಲ್ಲೇ ಇವತ್ತು ಗಣಪತಿನೇ ಸಾಕ್ಷಾತ್ ಹೇಳ್ತಿದ್ದಾನೆ ಅನ್ಕೊಂಡಿದ್ದೀನಿ ಗುರುಜಿ. ನೀವು ಈ ಅನುಷ್ಠಾನ ಮಾಡಿ ನೀವು ಪುನಃ ಸ್ವೀಟ್ ತಗೊಂಡು ನನ್ನ ಮುಂದಕ್ಕೆ ಬರ್ತೀರಿ. ಯಾಕೆಂದ್ರೆ ಒಳ್ಳೆ ಯಶಸ್ಸಿದೆ ನಿಮಗೆ ಗೊತ್ತಿಲ್ಲದಂತ ರೀತಿಯಲ್ಲಿ ನಿಮ್ಗೊಂದು ಅದೃಷ್ಟ ಇದೆ. ಆದ್ರೆ ಕೆಲವು ಕರ್ಮ ಫಲಗಳು ನಮ್ಮನ್ನ ಹೆಜ್ಜೆ ಹಾಕಕ್ಕೆ ಬಿಡದಿರಾ ನಮ್ಮನ್ನು ಕಟ್ಟ ಹಾಕ್ತಾ ಇತ್ತು. ಬಹುಶಃ ಅದಕ್ಕೊಂದು ಒಳ್ಳೆ ಕಾಲ ಬಂದಾಯ್ತೇನೋ. ಇನ್ನು ಗಣಪತಿ ಅನುಷ್ಠಾನದಿಂದಲೇ ಈ ಕೆಲಸ ಸಾಧನೆ ಆಗಬೇಕಾಗಿದೆ. ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪ ಎಲ್ಲ ಕಡೆ ವಿಘ್ನಗಳನ್ನು ದೂರ ಮಾಡುವಂತಹ ವಿಘ್ನೇಶ್ವರ. ಆತನ ನೀವು ಅನುಷ್ಠಾನ ಕ್ರಮವಾಗಿ ಮಾಡಿ, ಬೆಳಗಿನ ಜಾವ ಬೇಗ ಇದನ್ನು ಮಾಡಿ. ಕರೆಕ್ಟಾಗಿ ಒಂದು ಮಂಡಲಾಚರಣೆ 21 ದಿವಸ ಮಾಡಿದಾಗ ನಿಮ್ಗೆ ಅದರ ಫಲ ಗೊತ್ತಾಗುತ್ತೆ. ಹಾಗೆ 48 ದಿವಸ ಕಂಟಿನ್ಯೂ ಮಾಡಿ, ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ರು. ಇನ್ನು ಈಗ ಸಿಂಹ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಗುರುಗಳೇ, ಸಿಂಹ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಂದಗತಿ ಇರುತ್ತೆ. ಆದರೂ ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಸರಿಯಾದ ಸಮಯಕ್ಕೆ ಆಹಾರ ಪದ್ಧತಿಗಳನ್ನು ತೆಗೆದುಕೊಳ್ಳಿ. ಯಾಕೆಂದರೆ ಇವತ್ತು ಆಹಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿ ಅನಾರೋಗ್ಯಕ್ಕೆ ತುತ್ತಾಗುವಂಥ ಪರಿಸ್ಥಿತಿ ಸ್ವಲ್ಪ ಇದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಗ್ಯಾಸ್ಟ್ರಿಕ್ ಅಂತಲೋ, ಸೊಂಟ ನೋವು ಅಂತಲೋ, ಅಥವಾ ಮೀನು ಮಾಂಸಖಂಡಗಳು ನೋವು ಬರುವಂಥದ್ದು, ಅಥವಾ ಯಾವುದಕ್ಕೂ ಕೆಲಸಕ್ಕೆ ಮೂಡಿಲ್ದಿರ ಆಗುವಂಥದ್ದು, ಹೊಟ್ಟೆ ಒಂದು ಕರೆಕ್ಟಾಗಿದ್ದರೆ, ಮಲಮೂತ್ರ ವಿಸರ್ಜನೆಗಳ ಕ್ರಮವಾಗಾದರೆ ನೀವು ಚುರುಕಾಗಿರ್ತೀರಿ. ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ಇಲ್ಲದ ಸಮಸ್ಯೆ ಎದುರಾಗುತ್ತೆ. ಕೆಲವೊಬ್ಬರಿಗೆ ಇದೊಂದು ದೊಡ್ಡ ಸಮಸ್ಯೆ ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೆ ಇಬ್ಬರಿಗೂ ಬಾಧಿಸುತ್ತೆ. ಇದು ಅವರೇ ಪ್ರತ್ಯೇಕ ಇವರೇ ಪ್ರತ್ಯೇಕ ಅಂತಲ್ಲ, ಆರೋಗ್ಯದಲ್ಲಿ ಯಾರಿಗೆ ಬೇಕಾದ್ರೂ ವ್ಯತ್ಯಾಸ ಆಗ್ಬೋದು. ಆದರೆ ಆಹಾರ ಪದ್ಧತಿಗಳನ್ನು ಸರಿಯಾದ ರೀತಿ ತೆಗೆದುಕೊಂಡ್ರೆ ಮತ್ತು ತಗೊಳ್ಳುವ ಆಹಾರ ಸರಿಯಾಗಿ ಪಚನವಾದರೆ ಆಗಷ್ಟೇ ನಿಮ್ಮ ಆರೋಗ್ಯ.
ಅಂತಹ ಒಂದು ಸಮಸ್ಯೆ ಇವತ್ತು ಸಿಂಹರಾಶಿಯವರಿಗೆ ಬಾಧಿಸುತ್ತೆ. ಸಿಂಹರಾಶಿ ಸಿಂಹ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಏನೇ ವ್ಯವಹಾರ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವ್ಯವಹಾರ ಮಾಡಿ. ಹಣಕಾಸಿನ ವಿಚಾರದಲ್ಲಿ ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳನ್ನು ಸರಿಯಾದ ರೀತಿ ಆಲೋಚನೆ ಮಾಡಿ ವ್ಯವಹಾರ ಮಾಡಿ. ಹಾಗೆ ಕೂಡಿಟ್ಟಿರ್ತಕ್ಕಂಥದ್ದು ಅಥವಾ ಜೋಪಾನ ಮಾಡಿರ್ತಕ್ಕಂಥದ್ದು ಇವತ್ತು ಅದನ್ನು ಎಲ್ಲೋ ಇಟ್ಟು ಹುಡುಕಾಡುವಂಥ ಪರಿಸ್ಥಿತಿ ಆಗುವಂಥದ್ದು ಇವತ್ತು ಸಿಂಹರಾಶಿಯವರಿಗಿದೆ. ಎಚ್ಚರವಾಗಿರಿ, ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವಂಥ ಪ್ರತಿಯೊಂದು ಕಾಯಕದಲ್ಲೂ ಅರ್ಥಗರ್ಭಿತವಾದಂತಹ ಜೀವನವನ್ನೇ ನೋಡ್ತೀರಿ. ಇವತ್ತು ಕನ್ಯಾ ರಾಶಿಯವರು ತುಂಬ ದಿವಸಗಳ ನಂತರ ಒಂದು ಅದೃಷ್ಟದ ಫಲವನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಇವತ್ತು ಹೆಚ್ಚೆಚ್ಚು ಲಾಭಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲವೂ ಹೌದು, ಹಾಗೆ ಮನಸ್ಸಲ್ಲಿ ದ್ವಂದ್ವ ಚಿಂತನೆಯನ್ನು ದೂರ ಮಾಡ್ಕೊಳ್ತಕ್ಕಂಥ ಫಲಾಫಲಗಳು ಹೌದು. ಇವತ್ತು ನೀವು ಮಾಡುವಂಥ ಕೆಲಸದಲ್ಲೇ ಏನಾದರೂ ಒಂದಿಷ್ಟು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕಾದ್ರೆ ದೇವಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾ ದೇವಿ ಸರ್ವೋದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಹೀಗೆ ಭಗವತಿಯನ್ನು ಶ್ರದ್ಧಾಭಕ್ತಿಯ ಪ್ರಾರ್ಥನೆ ಮಾಡಿದ್ರೆ ಅಸಮಾಧಾನ ಅಂತಕ್ಕಂಥದ್ದು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದ್ರ ಜೊತೆಗೆ ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವರು ಒಂದು 21 ಗರಿಕೆ, ಒಂದಷ್ಟು ಬಟ್ಲಡಿಕೆ ಅಥವಾ ಒಂದಷ್ಟು ಹಣ್ಣು ಇಂತಹದ್ದನ್ನು ಗಣಪನ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಪ್ರಯಾಣ ಕಾಲದಲ್ಲಿ ಒಂದಷ್ಟು ಅಡಚಣೆಗಳು ಉಂಟಾಗುತ್ತೆ, ತೊಂದರೆ ತಾಪತ್ರೆಗಳಂತಕ್ಕಂಥದ್ದು ಗೊತ್ತಿಲ್ಲದಿರ ಮನೆ ಬಾಗಿಲು ಬಂದು ಕೂತ್ಕೊಂಡಾಗುತ್ತೆ. ಮನಸ್ಸಲ್ಲಿ ಏನೋ ಒಂಥರ ನೋವಿದೆ, ಬಾಧೆ ಇದೆ, ಯಾರೊಬ್ಬರೊಂದಿಗೂ ಹೇಳ್ಕೊಳ್ಳಿಕ್ಕಾಗದಂಥ ಪರಿಸ್ಥಿತಿಯಲ್ಲಿದ್ದಾರೆ. ಅದರಲ್ಲೂ ನಿಮ್ಮ ಬಾಲ್ಯ ಸ್ನೇಹಿತರು, ಹಳೆಯ ಸ್ನೇಹಿತರು ಅಥವಾ ನಿಮ್ಮ ಸ್ನೇಹ ಬಿಟ್ಟು ಹೋಗಿರ್ತಕ್ಕಂಥವರು ಅಂತಹವ್ರ ಬಗ್ಗೆ ಒಂದಷ್ಟು ಚಿಂತನೆ ಮಾಡ್ತಕ್ಕಂಥದ್ದು, ಅಂಥವ್ರ ಬಗ್ಗೆ ಪುನಃ ಅವರ ಸ್ನೇಹವನ್ನು ಬಯಸ್ತಾ ಅವ್ರ ಸ್ನೇಹವನ್ನು ಬೇಕು ಅಂತ ಅಪೇಕ್ಷೆ ಪಡುವಂಥ ಕಾಲ ಇವತ್ತು ಎದುರಾಗ್ಬೋದು. ಆದರೆ ಇವತ್ತಿನ ದಿವಸ ನೀವು ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಇವತ್ತು ಗಣಪತಿಯ ಪ್ರಾರ್ಥನೆ ಮಾಡಿ, ಜೊತೆಗೆ ಸಾಧ್ಯವಾದರೆ ಇವತ್ತು ವಿಷ್ಣು ಆಲಯಕ್ಕೆ, ಅದರಲ್ಲೂ ಏಕಾದಶಿ ಇರೋದ್ರಿಂದ ವಿಷ್ಣು ಆಲಯಕ್ಕೆ ಬಂದು ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿಸಿ ಸ್ವಾಮಿನ ಕಣ್ತುಂಬ ದರ್ಶನ ಮಾಡಿಕೊಂಡು ಎಲ್ಲಾದರೂ ಒಂದು ಕಡೆ ಕೂತ್ಕೊಂಡು ಓಂ ನಮೋ ನಾರಾಯಣಾಯ ಎಂಬತಕ್ಕಂಥ ನಾರಾಯಣನ ಮಹಾಮಂತ್ರವನ್ನು ಹೇಳ್ಕೊಂಡಿದ್ದಾದರೆ ಆ ಮಂತ್ರಶಕ್ತಿಯಿಂದ ಹೆಚ್ಚಿನ ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕು ಅಂದ್ಕೊಂಡ್ರು, ಯಾವುದನ್ನೇ ಮಾಡಬೇಕು ಅಂತ ಮುಂದಾದರೂ ಅದರ ಫಲಗಳು ಸಾಕಷ್ಟು ಇರೋದ್ರಿಂದ ನೀವು ಒಂದು ಅಚಾತುರ್ಯವಿಲ್ದಿರ ಅಥವಾ ಅಧೈರ್ಯದಿಂದ ನೀವೇನೋ ಮನಸ್ಸಿಗೆ ನೋವು ಮಾಡ್ಕೊಳ್ದಿರ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಫಲ ಇದೆ. ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಒಳಮನಸ್ಸಲ್ಲಿರ್ತಕ್ಕಂಥದ್ದೇ ಒಂದು, ಹೊರಗಡೆ ನಡೆಸೋದೇ ಮತ್ತೊಂದು. ಕೆಲವು ಪರಿಸ್ಥಿತಿ ಹಾಗಾಗತ್ತೆ, ಪರಿಸರ ಹಾಗಾಗತ್ತೆ. ಆದರೆ ಎಚ್ಚರಿಕೆ ಮತ್ತು ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಎಂತಹ ಅಧೈರ್ಯ ಇದ್ದರೂ, ಎಂತಹ ಅಸಮಾಧಾನ ಇದ್ದರೂ ಅದನ್ನು ಸಮಾಧಾನಕರವಾಗಿ ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತಿನ ದಿವಸ ನೀವು ಮಾಡುವಂತಹದ್ದು ಗಣಪತಿ ಮತ್ತು ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಏನಾದರೂ ಒಂಚೂರು ಹಣ್ಣು ಹಂಪಲು ಕೊಡಿ ಮತ್ತು ಸಾಧ್ಯವಾದಷ್ಟು ಅನುಭವಸ್ಥರ ಮಾತನ್ನು ಆಲಿಸಿ. ಇವತ್ತು ಎಲ್ಲವೂ ನಿಮ್ಮ ಮಾತಿನಂತೆ ನಡೆಯುತ್ತೆ ಅಂತಲ್ಲ, ಒಂದು ಅನುಭವಸ್ಥರ ಮಾತನ್ನು ನೀವು ಆಲಿಸಿ ಅದರಂತೆ ನಡ್ಕೊಂಡಿದ್ದೆ ಆದರೆ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನ ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ತರೀಕೆರೆ ತಾಲೂಕಿಂದ ಮಾಡ್ತಾ ಇದ್ದೀವಿ. ತರೀಕೆರೆ ತಾಲೂಕಿಂದ ಕರೆ ಮಾಡ್ತಿದ್ದೀರಿ. ಅಮ್ಮ, ತಮ್ಮ ಹೆಸರು? ಪಾರ್ವತಿ ಅಂತ. ಪಾರ್ವತಿ ಅಂತ ಹೇಳಿ. ಅಮ್ಮ, ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ ತಾಯಿ. ಗುರುಜಿ, ನಮ್ಮ ಮನೆಯವರು ಏನು ಅಂತ ನಿಂತಿತ್ತ ಕೆಲಸ ಮಾಡಲ್ಲ ಗುರುಜಿ ಅವರು. ಮತ್ತೆ ಮೈ ಮೇಲೆ ಬಟ್ಟೆನೂ ಸಹ ಬಿಚ್ಚಿ ಅಷ್ಟು ಬರ್ತಾರೆ ಗುರುಜಿ. ಯಾಕೆ, ಯಾವಾಗಿಂದ ಈ ತರ ಆಗ್ತಾ ಇದೆ? ತುಂಬಾ ವರ್ಷಗಳಾಯ್ತು ಗುರುಜಿ. ನಾನು ತುಂಬಾ ದಿವಸದಿಂದ ಪ್ರಯತ್ನ ಪಡ್ತಾ ಇದ್ದೆ ನಿಮಗೆ ಕರೆ ಮಾಡಕ್ಕೆ, ಇವತ್ತು ಸಿಕ್ಕಿದೆ.
ಮನೆಗೆ ಬಂದು ತುಂಬಾ ಜಗಳ ಮಾಡ್ತಾರೆ, ಮತ್ತೆ ಡ್ರಿಂಕ್ಸ್ ಮಾಡ್ತಾರೆ, ನಿಂತ್ಕಂತ ಕೆಲಸ ಮಾಡಲ್ಲ, ಅಲ್ಲೂ ಜಗಳ ಆಡ್ಕೊಂಡು ಬರ್ತಾರೆ ಮನೆಗೆ ಬಂದು ತುಂಬಾ ರಂಪ ಮಾಡ್ತಾರೆ. ಕೈಗೆ ಏನ್ ಸಿಕ್ಕಿದ್ರು ಸರಿ, ಮೆಟ್ಟಾದ್ರೂ ಸರಿ, ಏನಾದ್ರೂ ಸರಿ, ಎಲ್ಲರಿಗೂ ಹೊಡ್ಕೊಂಡ್ ಬರ್ತಾರೆ. ಅವ್ರದ್ದು ಹೇಳ್ತಾ ಹೋದ್ರೆ ತುಂಬಾ ಇದೆ ಗುರುಜಿ. ಅಲ್ಲಮ್ಮ, ಹೀಗಿದ್ದಾಗ ಅವ್ರ ಮೈಂಡ್ ಸೆಟ್ ಅನ್ನು ಒಂದ್ಸತಿ ಅಕಸ್ಮಾತ್ ಎಲ್ಲನ ಸರಿಯಾದಂತ ವೈದ್ಯರು ಯಾರ ಮಾತನ್ನು ಕೇಳಲ್ಲ ಗುರುಜಿ ಅವರು. ಯಾರ ಏನಾರ ಹೇಳಿದ್ರೆ ಅವ್ರಿಗೆ ಬೈಕ್ ಬರ್ತಾರೆ ಬಾಯಿ ಬಂದಂಗೆ. ಅಲ್ಲ, ಅದೊಂದು ಡಿಸೀಸ್ ಇದೆ ಅಮ್ಮ, ಅದೊಂದು ಮನಸ್ಸಲ್ಲಿ ಆಗುತ್ತೆ. ಅವ್ರಿಗೆ ಅರಿವಿಲ್ದಿರ ಆಗುವಂಥ ತಪ್ಪಿದು. ಆನಂತರ ಅವರು ಪಶ್ಚಾತ್ತಾಪ ಪಡ್ತಾರೆ, ಅಯ್ಯೋ ನಾನು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಅವ್ರ ಮನಸ್ಸಿಗೆ ಬರುತ್ತೆ. ಆ ಬರೋಷ್ಟೊಳಗೆ ಇದು ಮೀರೋಗ್ಬಿಡುತ್ತಲ್ಲ. ಗುರುಜಿ ಅವರು ಮುಂಚೆ ಚೆನ್ನಾಗಿದ್ರು, ಇತ್ತೀಚೆಗೆ ಈಗ ಒಂದು 10 ವರ್ಷದಿಂದ ಈ ತರ ಆಗ್ತಾ ಇದೆ ಗುರುಜಿ. ಮತ್ತೆ 10 ವರ್ಷದಿಂದ ಹೀಗಾದಾಗ ನೀವೆಲ್ಲೂ ಡಾಕ್ಟರ್ನ ಕನ್ಸಲ್ಟ್ ಮಾಡಲಿಲ್ವಾ? ಅವ್ರಿಗೆ ಬೇಕಾದ ಮೆಡಿಸಿನ್ಸ್ ಏನು ಕೊಡ್ಲಿಲ್ವಾ? ಅವ್ರಿಗೆ ಅಂತ ಮೆಡಿಸಿನ್ ಇಂದ ಏನಿಲ್ಲ ಗುರುಜಿ. ಡ್ರಿಂಕ್ಸ್ ಮಾಡ್ಬಿಟ್ರೆ ಅವ್ರಾಗಿರಲ್ಲ ಗುರುಜಿ. ನಿಲ್ಲಲ್ಲ, ಕೆಲಸ ಮಾಡಲ್ಲ, 2 ದಿವಸ ಕೆಲಸ ಮಾಡಿ. ಹಳಾದಿ ಕುಡಿತದ ಚಟದಿಂದ ಬರೀ ನಿನ್ನ ಮನೆ ಸಮಸ್ಯೆ ಮಾತ್ರ ಅಲ್ಲಮ್ಮ, ನಿನ್ನ ತರಹ ಸಮಸ್ಯೆ ಪಡ್ತಿರ್ತಕ್ಕಂಥ ಕಣ್ಣೀರಾಗ್ತಕ್ಕಂಥ ತಾಯಂದ್ರು ಈ ರಾಜ್ಯದಲ್ಲಿ ತುಂಬಾ ಜನ ಇದ್ದಾರೆ, ತುಂಬಾ ಜನ ಇದ್ದಾರೆ. ಆದರೂ ಪಾಪ ಇನ್ನೂ ಸಾಲದಂತೆ ಉದ್ಯೋಗ ಸೃಷ್ಟಿಗೋಸ್ಕರ ಇನ್ನಷ್ಟು ಬಾರುಗಳು, ಇನ್ನಷ್ಟು ವೈನ್ ಸ್ಟೋರ್ಗಳು ಆಗಬೇಕಂತೆ. ಅದಕ್ಕೆ ಸಂಬಂಧಪಟ್ಟವ್ರು ಹೇಳ್ತಾ ಇದ್ದಾರೆ. ಇವತ್ತಿನ ದಿವಸ ಅದು ಇದು ಎಲ್ಲ ಉಚಿತವಾಗಿ ಕೊಡುವಾಗ ಹೆಣ್ಣುಮಕ್ಕಳಿಗೆ ಇದೊಂದು ಸೌಭಾಗ್ಯ. ಹೆಣ್ಣುಮಕ್ಕಳಿಗೆ ಆ ಕುಟುಂಬದಲ್ಲಿ ನೆಮ್ಮದಿ ಕಾಣಲಿಕ್ಕೋಸ್ಕರ ಇದರಿಂದನೇ ರೆವಿನ್ಯೂ. ಆದ್ದರಿಂದ ಈಗ ಇಂಥ ಅವ್ರನ್ನ ದಾಸರನ್ನು ಮಾಡೋದು, ಬೇರೊಬ್ಬರಿಗೆ ಅದನ್ನು ಕಿತ್ತು ಹಂಚೋದು, ಇದು ಇವತ್ತಿನ ಪರಿಸ್ಥಿತಿ ಆಗಿಬಿಟ್ಟಿದೆ. ಏನೋ ಒಂಥರ ಈ ಕಷ್ಟದಿಂದ ಅಂತೂ ಯಾರೂ ಆಚೆ ಬರೋದು ಭಾಳ ಕಷ್ಟ ಆಗೋಗ್ತದೆ. ಇನ್ನೂ ಗೊತ್ತಿದ್ದಂಗೆ ಎಲ್ಲ ಅದರ ಸುಳಿಯಲ್ಲೇ ಬಿದ್ದು ಸಾಯೋಂಗೆ ಆಗ್ತಾ ಇದೆ. ನೋಡಿ, ಕುಡಿತದ ಚಟದಿಂದ ಎಷ್ಟು ಜನ ಜೀವನ ಹಾಳು ಮಾಡ್ಕೊಳ್ತಿದ್ದಾರೆ, ಎಷ್ಟು ಸಂಸಾರಗಳು ಹಾಳಾಗಿ ಹೋಗ್ತಿದೆ, ಎಷ್ಟು ಸಂಸಾರ ಬೀದಿಗೆ ಬೀಳ್ತಾ ಇದೆ. ಆ ಮನೆಗಳಲ್ಲಿರ್ತಕ್ಕಂಥವ್ರು ಮರ್ಯಾದೆಯಿಂದ ಬದುಕಲಿಕ್ಕೆ ಆಗದಂಥ ರೀತಿಯಲ್ಲಿದೆ. ಯಾಕೆಂದರೆ ಕುಡಿಯೋ ತನಕ ಇವ್ರ ದೇವರು, ಕುಡಿದ ಮೇಲೆ ಇವ್ರು ರಾಕ್ಷಸರಾದರೆ ಮನೆಗಿರ್ತಕ್ಕಂಥವ್ರ ಪರಿಸ್ಥಿತಿ ಏನಾಗಬೇಕು? ಇದು ತುಂಬ ಕಡೆ ಇದೆ. ಈ ನೋವನ್ನು ಯಾಕೆ ಅರ್ಥ ಮಾಡ್ಕೋತಾ ಇಲ್ವೋ, ಯಾಕೆ ಇದ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ತಾ ಇಲ್ವೋ, ಅದು ಭಗವಂತನಿಗೆ ಗೊತ್ತಾಗಬೇಕಾಗಿದೆ. ಇದಕ್ಕೆ ಪರಿಹಾರ ನಾನು ಏನು ಹೇಳಲಿಕ್ಕಾಗತ್ತಮ್ಮ? ಕುಡಿತದ ಚಟವನ್ನು ಬಿಡಿಸಿದ್ರೇ ಅವ್ರ ಬದುಕು. ಆದರೆ ಅವ್ರು ಬಿಡೋ ಮಟ್ಟಕ್ಕೆ ಇಲ್ವಲ್ಲ, ಯಾವುದೋ ಒಂದು ರೀತಿಯಲ್ಲಿ ಹೋಗಿ ಕುಡ್ಕೊಂಡ್ಬಂದ್ಬಿಡ್ತಾರೆ. ಮತ್ತೆ 2 ದಿವಸ ಮತ್ತೆ ಯಥಾ ಪ್ರಕಾರ ಆಗ್ತಾರೆ. ಮನೆಗೆ ಬಂದು ಬರೇ ಹೊಲಸು ಮಾತಾಡ್ತಾರೆ ಗುರುಜಿ ಅವರು. ಹೌದಮ್ಮ, ಮೈಮೇ ಪ್ರಜ್ಞೆ ಇರೋದಿಲ್ಲ. ಮಕ್ಕಳು ಮರಿ ಯಾರು ಬಂದಿದ್ದಾರೆ ಹೋಗಿದ್ದಾರೆ, ಇನ್ನೊಬ್ಬರು ಬಂದೆ ಪರರ ಮುಂದೆ ನಮ್ಮ ಹೆಂಡತಿ ಮಕ್ಕಳು ನಾವು ಹೇಗೆ ಬದುಕಬೇಕು, ಹೇಗೆ ಮಾತಾಡಬೇಕು, ಆ ಚಿಂತನೆ ಸಹಿತ ಇರೋದಿಲ್ಲ. ಯಾಕೆಂದರೆ ಆ ನಾಲಿಗೆ ಒಂದು ಹಿಡ್ತಾನೆ ಇರಲ್ವಲ್ಲ, ಲಗಾಮಿಲ್ದದ ಬದುಕು ಹೇಗೆ ಬೇಕಾದ್ರೂ ಹೋಗುತ್ತೆ. ಇದಕ್ಕೆ ಒಂದೇ ದಾರಿ ತಾಯಿ. ನೋಡೋದು, ಕುಡಿತದ ಚಟವನ್ನು ಬಿಡಿಸೋದಕ್ಕೆ ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಆಯುರ್ವೇದಿಕ್ ಮೆಡಿಸಿನ್ಸ್ ಇದೆ, ಒಳ್ಳೆ ಇಂಗ್ಲಿಷ್ ಮೆಡಿಸಿನ್ಸ್ ಇದೆ. ಪ್ರಯತ್ನ ಮಾಡಿದೆ ಗುರುಜಿ, ಎಲ್ಲಾದ್ರೂ ಮಾಡಿದ್ದೀನಿ ನಾನು, ಆದ್ರೂ ಅವರಿಂದ ಬಿಡ್ತಾ ಇಲ್ಲ. ಇಲ್ಲಮ್ಮ, ನಿನಗಿದೆ ಒಂದೇ ದಾರಿ ಇರೋದು. ಈ ದಾರಿ ಬಿಟ್ಟು ಬೇರೆ ದಾರಿ ಇಲ್ಲ. ಅಥವಾ ಇದು ಕುಡಿತ ನಿಲ್ಲಿಸಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ವಿನಃ ಇದು ಕಡಿಮೆ ಆಗೋದಲ್ಲ. ಜೊತೆಗೆ ಅವ್ರಿಗೂ ಒಂಥರ ಏನಾಗುತ್ತೆ, ಕ್ಯಾಂಡ್ಲ್ ಥರ ಉರಿದು ದೀಪ ನೋಡಿಸೋ ಥರ ಕ್ಯಾಂಡ್ಲ್ ಉರಿದು ದೀಪ ಅದು ಬೆಳಕಾಗುತ್ತೆ, ಬೆಳಕು 4 ಜನಕ್ಕೆ ಅನುಕೂಲ ಆಗುತ್ತೆ. ಆದರೆ ಇವ್ರ ಬದುಕು ಹಾಗಲ್ಲ, ಇವ್ರ ಬದುಕು ಅವರೇ ಸುಟ್ಕೊಳ್ಳೋಂಗೆ ಆಗ್ತಾ ಇರುತ್ತೆ. ಸ್ವಲ್ಪ ಬುದ್ಧಿವಂತಿಕೆಯಿಂದ ಜೀವನ ಮಾಡು, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಧನುರ್ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಮಾಡುವಂಥ ಕಾಯಕದಲ್ಲಿ ಅರ್ಥಪೂರ್ಣವಾದಂತಹ ಚಿಂತನೆಯನ್ನು ಮಾಡಬೇಕಾಗತ್ತೆ. ಇವತ್ತು ನೀವು ಅಂದುಕೊಂಡಿದ್ದೆಲ್ಲ ಸಾಧನೆ ಆಗುತ್ತೆ ಅಂತಲ್ಲ, ಅಥವಾ ಇವತ್ತು ನೀವು ಅಂದುಕೊಂಡಿದ್ದೆಲ್ಲೂ ಮಾಡಿ ಮುಗಿಸ್ಲಿಕ್ಕೆ ಆಗುತ್ತೇನೋ, ಅದು ಸಾಧ್ಯವಿಲ್ಲ. ಯಾಕೆಂದರೆ ಧನುರಾಶಿಯವರಿಗೆ ಪ್ರಾರಂಭಿಕ ಹಂತದಲ್ಲಿ ಏನು ವೇಗವಾಗಿ ನಿಮ್ಮ ಚಿಂತನೆಗಳಿರುತ್ತೋ, ಮಾಡ್ಬೋದು ಅನ್ನೋ ಸಂಕಲ್ಪ ಇರುತ್ತೋ, ಅದು ಸ್ವಲ್ಪ ಸಮಯದಲ್ಲೇ ಅದು ಎಲ್ಲ ನುಚ್ಚುನೂರಾಗಿಬಿಡುತ್ತೆ. ಅದರ ಜೊತೆಗೆ ಇವತ್ತು 4 ಗಂಟೆಯಿಂದ 6:20 ತನಕ ಅಂತೂ ಅಂತಹ ಒಂದು ಒಳ್ಳೆ ಕಾಲ ಅಲ್ಲ. ಕೆಲವು ಕೆಲಸಕ್ಕೆ ಬಾರದಂಥ ವಿಚಾರಗಳೇ ತಲೆಗೆ ಹಾಕ್ಕೊಂಡು ನೋವು ಪಡುವಂಥದ್ದು, ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಇರುತ್ತೆ. ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಂತೂ ಬಹಳ ಎಚ್ಚರಿಕೆ ಬೇಕು. ಜೋಪಾನ, ಸ್ವಲ್ಪ ಯಾಮಾರಿದ್ರೆ ಅದು ಮತ್ತೊಂದು ಥರ ಸಮಸ್ಯೆ ಎದುರಾಗಿಬಿಡುತ್ತೆ. ಇವತ್ತು ಒಂದಷ್ಟು ಜನಕ್ಕೆ ಎಡಗಡೆ ಮೊಣಕಾಲಿಗೆ ಪೆಟ್ಟು ಮಾಡ್ಕೊಳ್ತೀರಿ, ಅಥವಾ ಮೊಣಕಾಲಿಗೆ ಒಂದಷ್ಟು ನೋವಾಗುವಂಥದ್ದು, ಅಥವಾ ಕಾಲು ಜೋಮ್ ಬರ್ತಕ್ಕಂಥದ್ದು, ಇನ್ನೇನೋ ಒಂದು ಸಮಸ್ಯೆಗೆ ಈಡಾಗುವಂಥ ಪರಿಸ್ಥಿತಿ ಒಂದಷ್ಟು ಜನಕ್ಕಿದೆ. ಧನುರಾಶಿಯವರು, ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ಮನೆಯಿಂದ ಆಚೆ ಹೊರಡುವಾಗ 1 ಚಿಟಿಕೆಯಷ್ಟು ಉಪ್ಪನ್ನು ದೃಷ್ಟಿ ತೆಗೆದು ನೀರಿಗೆ ಹಾಕ್ಬಿಟ್ಟು ನಂತರ ಆಚೆ ಹೊರಡಿ. ಇದರಿಂದ ತುಂಬ ಅನುಕೂಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ.
ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ನಿಮಗೆ ಸಿಗಬೇಕಾದ್ರೆ ಗುರುವಿನ ಅನುಗ್ರಹ ಅಂತಕ್ಕಂಥದ್ದು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ಬೇಕು. ಹಾಗೆ ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದಿಷ್ಟು ಲಾಭವನ್ನು ತಂದುಕೊಳ್ಬೇಕಾದ್ರೆ ಸಾಧ್ಯವಾದಷ್ಟು ಇವತ್ತಿನ ದಿವಸ ನೀವು ಅಂದುಕೊಂಡಿದ್ದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಳುವಂಥದ್ದು, ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಅಥವಾ ಫಲಾಫಲಗಳ ಬಗ್ಗೆ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಮಾಡೋದ್ರಿಂದ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಇವತ್ತು ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸು ನೋವು ಉಂಟು ಮಾಡ್ಕೊಳ್ತೀರಿ. ಯಾವುದೇ ಒಂದು ಕೆಲಸದಲ್ಲೂ ಸಹಿತ ಕಾರ್ಯಸಿದ್ಧಿ ಆಗದಂಥ ರೀತಿಯಲ್ಲಿ ಇರ್ತೀರಿ. ಇವತ್ತು ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕು ಅಂದ್ಕೊಂಡ್ರೂ ಕಾಣಲಿಕ್ಕಾಗದಂಥ ಪರಿಸ್ಥಿತಿ ಮಕರ ರಾಶಿಯವರಿಗಿದೆ. ಇದೆಲ್ಲವೂ ಸಹಿತ ಸರಿಸುಮಾರು ಮಧ್ಯಾಹ್ನ 1 ಗಂಟೆ 20 ನಿಮಿಷದವರೆಗೂ ಮಾತ್ರ. 1 ಗಂಟೆ 20 ನಿಮಿಷ ಆದ ನಂತರ ತುಂಬ ಬದಲಾವಣೆಗಳನ್ನು ತಂದುಕೊಳ್ಳುವಂತಹ ಯೋಗ ಫಲ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಲಿಕ್ಕೆ ಮುಂದಾಗಬೇಕಾದ್ರೂ ಒಂದು ಒಳ್ಳೆ ಮನಸ್ಸಿನಿಂದಲೇ ಆಗಬೇಕು. ಒಳ್ಳೆ ಮನಸ್ಸಿನಿಂದ ಆಗಬೇಕು, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಒಳ್ಳೆ ಯೋಗವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೇಕು. ಅದರ ಜೊತೆಗೆ ಇವತ್ತು ನೀವು ಅಂದುಕೊಂಡದ್ದನ್ನು ಸಾಧನೆ ಮಾಡ್ಕೊಳ್ಬೇಕಾದ್ರೆ ಗುರು ಹಿರಿಯರ ಅನುಗ್ರಹವನ್ನು ಪಡಿಬೇಕು. ಇವತ್ತಿನ ದಿವಸ ಕುಂಭಲಗ್ನದಲ್ಲಿರ್ತಕ್ಕಂಥವರು ಮಹಾವಿಷ್ಣು ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದು, ವಿಷ್ಣು ದೇವರ ಆರಾಧನೆ ಮಾಡತಕ್ಕಂಥದ್ದು, ಸಾಧ್ಯವಾದರೆ ವಿಷ್ಣು ದೇವರ ಆರಾಧನೆ ಮಾಡುವಾಗ ಒಂದಷ್ಟು ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿಸುವಂಥದ್ದು ಒಂದು ಕಾಯಕಕ್ಕೆ ಮುಂದಾದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕುಂಭಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಯಾರೊಬ್ಬರ ಮಾತಿಗೆ ಸೊಪ್ಪಾಕೋದಕ್ಕಿಂತ ಯಾರೊಬ್ಬರ ಮನಸ್ಸಲ್ಲಿರ್ತಕ್ಕಂಥದ್ದನ್ನು ಮನಸ್ಸನ್ನು ಅರ್ಥ ಮಾಡ್ಕೊಳ್ತೀರಾ, ನಿಮ್ಮದೇ ಆದಂಥ ದಾರಿಯಲ್ಲಿ ನೀವು ಮುನ್ನಡಿತೀರಿ. ಆದರೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ತೃಪ್ತಿಕರವಾದಂಥ ಕೆಲಸವನ್ನು ಸಾಧನೆ ಮಾಡ್ಕೊಳ್ತೀರಿ. ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ನಿಮ್ಮದಾಗತ್ತೆ. ಇವತ್ತಿನ ದಿವಸ ನೀವೇನು ಅಂದುಕೊಂಡಿದ್ದೀರೋ ಆ ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿರಿ, ಒಳ್ಳೆ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಶನೇಶ್ಚರ ಮಂತ್ರವನ್ನು ಮಾತ್ರ ತಪ್ಪದಿರ ಪಠನೆ ಮಾಡಿ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಹೀಗೆ ಶನೇಶ್ಚರ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ತುಂಬ ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಶುಕ್ರಾನುಗ್ರಹ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಒಳ್ಳೆ ಆಕರ್ಷಣೆ, ಒಳ್ಳೆ ವಶೀಕರಣ ಅಥವಾ ಒಳ್ಳೆ ಯಾವುದೇ ಒಂದು ಕೆಲಸದಲ್ಲಾದರೂ ನೀವೇನು ಅಂದುಕೊಂಡಿದ್ರೋ ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಇದೆಯೋ ಅದನ್ನು ಪರಿಪೂರ್ತಿ ಮಾಡ್ಕೊಳ್ತೀರಿ. ಇವತ್ತಿನ ದಿವಸ ಯೋಗ ಫಲಗಳು ಎರಡೂ ಚೆನ್ನಾಗಿದೆ. ಹಾಗಾಗಿ ಇವತ್ತು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡೋದ್ರಿಂದ ಲಕ್ಷ್ಮೀನಾರಾಯಣರ ಪ್ರಾರ್ಥನೆಯಲ್ಲಿ ತುಂಬ ಅದೃಷ್ಟವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ತಾಯಿ ಶಂಕರಿಯನ್ನು ಅಥವಾ ವಿಶೇಷವಾಗಿರ್ತಕ್ಕಂಥ ದೇವತಾರಾಧನೆಯನ್ನು ಅಥವಾ ಗುರು ಹಿರಿಯರಲ್ಲಿ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದರೆ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇಷ್ಟು ಹೊತ್ತಿನವರೆಗೂ ಕೂಡ ಗುರುಗಳು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಇದೆಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಸಾಕಷ್ಟು ಕರೆಗಳನ್ನು ಕೂಡ ನಾವು ಸ್ವೀಕರಿಸ್ತಾ ಇದ್ದೇವೆ. ಅವರ ಆ ಒಂದು ಕಷ್ಟಕ್ಕೆ ಸ್ಪಂದಿಸ್ತಾನೂ ಕೂಡ ಇದ್ದೇವೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಗುರುಜಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ, ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಸೌದತ್ತಿಯಿಂದ, ಯಲ್ಲಮ್ಮಗುಡ್ಡದಿಂದ ಗುರುಗಳೇ ಮಾತಾಡ್ತಾ ಇರೋದು. ಸೌದತ್ತಿ ಯಲ್ಲಮ್ಮ, ಸಂತೋಷ ತಾಯಿ. ಅಮ್ಮ ತಮ್ಮ ಹೆಸರು? ನನ್ನ ಹೆಸರು ಚೆನ್ನಮ್ಮ ಅಂತ ಹೇಳಿ. ಚೆನ್ನಮ್ಮ ಅಂತ ಹೇಳಿ. ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಕೋಟಿ ನಮಸ್ಕಾರಗಳು ಗುರುಜಿ ನಿಮಗೆ. ಒಳ್ಳೇದಾಗ್ಲಿ. ಸೌದತ್ತಿ ಯಲ್ಲಮ್ಮನಗುಡ್ಡ ಅಂದ್ರೆ ನಮ್ಗೆ ಬಹಳ ಆನಂದ. ಯಾಕೆಂದ್ರೆ ನಾನು ಸಾಕಷ್ಟು ಬಾರಿ ಅಲ್ಲಿ ಬಂದು ಹೋಗಿದ್ದೇನೆ. ನಮಗ್ ಗೊತ್ತಾಗ್ಲಿಲ್ಲ ಗುರುಜಿ ನೀವು ಬಂದಿರೋದು. ತುಂಬಾ ಸಂತೋಷ. ಕಾಲ್ ಸಿಕ್ಕಿರೋದು. ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನಮ್ಗೆ. ಒಳ್ಳೇದಾಗ್ಲಿ. ಹೇಗಿದೆ ಬಿಸಿಲು ಜಾಸ್ತಿನಾ, ಮಳೆ ಆಯ್ತಾ ಸೌದತ್ತಿಯಲ್ಲಿ ಇತ್ತೀಚೆಗೆ? ಮಳೆನೇ ಇಲ್ಲ ಗುರುಜಿ, ತುಂಬಾನೇ ಬಿಸಿಲು. ಆದಷ್ಟು ಬೇಗ ಮಳೆ ಆಗ್ಬೇಕು. ಮೊದಲೇ ಬೆಟ್ಟ ಗುಡ್ಡಗಳಿದ್ದು ಜಾಸ್ತಿ ಅಲ್ಲಿ. ಒಳ್ಳೆ ಮಳೆ ಆದ್ರೆ ಸ್ವಲ್ಪ ತಂಪಾಗುತ್ತೆ. ಜಾಸ್ತಿ ಇಲ್ಲಿ. ಹೇಳಮ್ಮ. ನನ್ ಮಗಳಿಗೋಸ್ಕರ ಫೋನ್ ಮಾಡಿರೋದು. ಹೇಳಮ್ಮ. ಅವಳಿಗೆ 18 ವರ್ಷ ಈಗ.
ಅವಳ ಹೆಸರು ಮೇಘ ಅಂತ ಹೇಳಿ. ಹ್ಞೂ ಹ್ಞೂ 10ನೇ ತರಗತಿ ಒಳಗೂ ಓದ್ತಿದ್ದೀನಿ ನಾನು. ಹ್ಞೂ ಆಮೇಲೆ ಅವಳಿಗೆ ನಡೆದಾಡೋ ಶಕ್ತಿ ಇಲ್ಲ, ಕಾಲಿಲ್ಲ ಗುರುಜಿ ಅವಳಿಗೆ. ಯಾಕೆ ಹಂಗಾಯ್ತು? ಅವು ಪೋಲಿಯೋನೂ ಆಗಿಲ್ಲ, ನರದೋಷ ಅಂತೇಳಿ ಆಗಿದೆ ಅಂತ ಡಾಕ್ಟರ್ ಎಲ್ಲ ಹೇಳಿದ್ರು. ಅಂದರೆ ಬೈ ಬರ್ತು ಹುಟ್ಟದಾಗಲೇ ಆಗಿತ್ತಾ? ಹುಟ್ಟದಾಗಿಂದ 3 ವರ್ಷದವರೆಗೆ ನಡೆದ್ಲು, ಸ್ವಲ್ಪ ಗೋಡೆ ಎಲ್ಲ ಹಿಡ್ಕೊಂಡು ನಡೆದ್ಲು ಗುರುಜಿ. ಹ್ಞೂ ಆಮೇಲೆ ನಡೆದಾಡೋದ ಬಿಟ್ಬಿಟ್ಲು. ಅಯ್ಯೋ. ಹ್ಞೂ ನಾವು ತುಂಬಾನೇ ತೋರಿಸಿದೀವಿ ಡಾಕ್ಟರ್ಗೆಲ್ಲ. ಡಾಕ್ಟರ್ ಈಗ ತೋರಿಸ್ಬೇಡಿ ನೀವು, ಸುಮ್ಮನೆ ಪ್ರಯೋಜನ ಆಗಂಗಿಲ್ಲ ಅಂತಂತ ಹೇಳಿದ್ರು ಗುರುಜಿ. ಹ್ಞೂ ಅದಕ್ಕೋಸ್ಕರ ನಾವು ಈಗ ಬಿಟ್ಟಿದೀವಿ. ಈಗ 18 ವರ್ಷ, ಈಗ ತುಂಬಾ ಕಷ್ಟ ಆಗ್ತಾ ಇದೆ. ಕಷ್ಟನಮ್ಮ, ಯಾಕೆಂದರೆ ನಡೆದಾಡೋದಿಲ್ಲ ಅಂದರೆ ಯಾರಾದರೂ ಒಬ್ಬರು ಸಹಾಯಕ್ಕೆ ಬೇಕೇ ಬೇಕು. ನಾನಂತಿ ಮನಿ ಬಿಟ್ಟು ಎಲ್ಲಿ ಹೊರಗ ಹೋಗೋದಿಲ್ಲ ಗುರುಜಿ. ಅವಳಿಗೆ ಎತ್ತಬೇಕು, ಕುಂದರ್ಸ್ಬೇಕು. ಆದ್ರೆ ಸ್ವಲ್ಪ ಎಲ್ಲ ಸ್ವಲ್ಪ ಹಾಗೆ ಸೌಕೊಂಡು ಹೋಗ್ತಾಳೆ. ಹೋಲಿ ಮಾತುಕತೆ ಎಲ್ಲ ಚೆನ್ನಾಗಿದ್ಯಾ? ಮಾತೆಲ್ಲ ಚೆನ್ನಾಗಿ ಆಡ್ತಾಳೆ? ಹಾ, ಮಾತೆಲ್ಲ ತುಂಬಾ ಚೆನ್ನಾಗಿದೆ ಗುರುಜಿ. ಅವಳ ಹತ್ರ ಕೊಡ್ಲಾ? ಕೊಡಮ್ಮ. ಹಲೋ ಗುರುಜಿ. ಆ ಮಗು ಏನು ಮಾಡ್ತಾ ಇದೆಯಾ? ಹಲೋ. ಅಯ್ಯೋ, ಫೋನ್ ಲೈನ್ ಕಟ್ ಆಯಿತು. ಕರೆ ಕಟ್ ಆಗಿದೆ. ಮತ್ತೊಮ್ಮೆ ಪ್ರಯತ್ನ ಮಾಡ್ತಾ ಇದ್ದೀವಿ ಗುರುಗಳೇ, ಮತ್ತೊಮ್ಮೆ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಯಾಕೆಂದರೆ ಹಲೋ ಮಕ್ಕಳು ಇಲ್ಲ, ಕರೆ ಸಂಪೂರ್ಣವಾಗಿ ಕಟ್ ಆಯಿತು ಗುರುಗಳೇ. ಆಗಿದೆ. ಹೌದು ನೋಡಿ, ಹೆಣ್ಣು ಮಕ್ಕಳಿಗೆ ಈ ಥರ ಆಗಿಬಿಟ್ರೆ ಇನ್ನೊಬ್ಬರ ಮನೆ ದೀಪ ಹಚ್ಚುವಂಥ ಮಕ್ಕಳು ಈ ಥರ ಪರಿಸ್ಥಿತಿ ಆದರೆ ಅವಳನ್ನು ಕಾಯೋದು ಹೇಗೆ? ಅವಳ ಜೀವನ ನೋಡೋದು ಹೇಗೆ? ಜೊತೆಗೆ ಈ ಹಾಳಾದ ರಾಕ್ಷಸರ ಕಡೆಯಿಂದ ಅವಳನ್ನು ತಪ್ಪಿಸೋದು ಹೇಗೆ? ಎಲ್ಲ ಬಾಧೆನೇ. ಇದೊಂಥರ ಶಾಪ ಅಂತ ಹೇಳ್ಬೋದು. ಈ ಥರ ನೋವು ಅನುಭವಿಸುವಂಥ ಪರಿಸ್ಥಿತಿ ಭಾಳ ಕಷ್ಟ. ಇದು ಯಾವ ಕುಟುಂಬಕ್ಕೂ ಯಾವ ಹೆಣ್ಮಕ್ಳಿಗೂ ಬರಬಾರ್ದು ಈ ಥರ. ಹಾಗೆ ಸೌದತ್ತಿ ಎಂಬತಕ್ಕಂಥ ಮಹಾಕ್ಷೇತ್ರ, ಆ ತಾಯಿಯಲ್ಲಿ ನೆಲೆಸಿದ್ದು, ಆ ತಾಯಿನೇ ಅವಳನ್ನು ಕಾಪಾಡಬೇಕು. ಆ ತಾಯಿನೇ ಅವಳ ಹಿಂದೆ ನಿಂತು ಅವಳಲ್ಲಿ ಇರ್ತಕ್ಕಂಥ ದೋಷ ದೂರ ಮಾಡಿ ಆದಷ್ಟು ಬೇಗ ಅವಳಿಗೆ ಕನಿಷ್ಠ ಪಕ್ಷ ಅವಳ ಕೆಲಸ ಅವಳು ಮಾಡ್ಕೊಂಡು ಓಡಾಡೋಷ್ಟಾದರೂ ಆಗಬೇಕು. ತುಂಬ ಎಲ್ಲರಂತ ಅಲ್ದಿದ್ರು ಆ 2 ಕಾಲ ಸ್ವಲ್ಪ ಮಟ್ಟಿಗೆ ಅವಳ ಶಕ್ತಿಯಿಂದ ಒಂಚೂರು ದೇಕೊಂಡಾದರೂ ಮುಂದೆ ನಡೆಯೋದಾಗಬೇಕಲ್ವ? ಅದನ್ನು ಹೊರತುಪಡಿಸಿ ನಾಳೆ ಸಂಪೂರ್ಣವಾಗಿ ಇನ್ನೊಬ್ಬರ ಮೇಲೆ ಅವಲಂಬಿತವಾಗಿಬಿಟ್ರೆ ಅವಳ ಬದುಕು ಬಹಳ ಕಷ್ಟ. ಹಾಗಂತ ಆ ತಂದೆ ತಾಯಿ ನೋಡಿ, ಆದರೂ SLC ಓದಿಸಿ ಅವಳ ಸ್ವರ ತುಂಬ ಚೆನ್ನಾಗಿದೆ. ಅವಳು ಹಲೋ ಗುರೂಜಿ ಅಂದಾಗ ಒಂದು ಪದ ಇದೆಯಲ್ಲ, ಆ ಒಂದು ಪದದಲ್ಲೇ ಅರ್ಥ ಮಾಡ್ಕೋಬೋದು. ಅವಳು ವಿದ್ಯಾವಂತೆ, ಅವಳು ಬುದ್ಧಿವಂತೆ, ಮತ್ತು ಅವಳು ಒಂದು ಸಂಸ್ಕಾರನೂ ಒಳಗಿದೆ. ಮತ್ತೆ ಕರೆ ಮಾಡಿದ್ದೇವೆ, ಲೈನ್ ಸಿಕ್ಕಿದೆ, ಕೊಡಿ. ಹಲೋ. ಹಲೋ ಗುರುಜಿ. ಆ ಮಗು, ನಾನು ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ದೆ. ಹಲೋ ಗುರುಜಿ. ಹೇಳು ಮಗು. SLC ಚೆನ್ನಾಗಿದ್ದೀನಿ. SLC ಪಾಸ್ ಮಾಡ್ಕೊಂಡಿದ್ಯಾ? SLC ಪಾಸ್ ಮಾಡ್ಕೊಂಡಿದ್ದೀನಿ ಗುರುಜಿ. 86% ಆಗಿದೆ. 86%? ಓಹೋ, ಇನ್ನೊಂದು ಸ್ವಲ್ಪ ಶ್ರಮಪಟ್ಟು ಇನ್ನೊಂಚೂರು ಏನಾದ್ರು ವಿದ್ಯಾಭ್ಯಾಸಕ್ಕೆ ಮುಂದಾಗಿದ್ರೆ ಚೆನ್ನಾಗಿತ್ತಲ್ಲಮ್ಮ. ನಂಗೂ ಓದ್ಬೇಕನ್ನೋ ಆಸೆ ಇತ್ತು ಗುರುಜಿ, ಬಟ್ ಕಾಲೇಜ್ ಧಾರವಾಡಕ್ಕೆ ಹೋಗ್ಬೇಕು. ಇಲ್ಲಿ ಅಷ್ಟೇನು ಸರಿ ಇಲ್ಲ. ಡೈಲಿ ಧಾರವಾಡಿಗೆ ಹೋಗೋದು ಬರೋದು ಕಷ್ಟ ಆಗಲ್ಲ ಅಂತ ಹೇಳಿ ಹಾಕ್ತೀವಿ. ಹೋಗ್ಲಿ, ಏನಾದ್ರು ಒಂದಿಷ್ಟು ಕಂಪ್ಯೂಟರ್ ನಾಲೆಡ್ಜ್ ಆ ಥರದ್ದು ಏನಾದ್ರು ಮಾಡ್ಕೋಬೇಕಾಯ್ತಲ್ಲ, ಯಾವ್ದಾರ ಕೋರ್ಸ್ ನಿಮ್ಮ ಸೌದತ್ತಿ ಸುತ್ತಮುತ್ತ ಎಲ್ಲೂ ಆ ಥರ ಇಲ್ವಾ? ಈ ಮಂತ್ ಅಡ್ಮಿಷನ್ ಮಾಡಿ ಬಂದಿದ್ದೀನಿ ಕಂಪ್ಯೂಟರ್ ಕ್ಲಾಸ್ಗೆ. ಮಾಡು, ಕಂಪ್ಯೂಟರ್ ಕ್ಲಾಸ್ ಮಾಡು. ಖಂಡಿತ ನಿನ್ನ ಜೀವನ ನಿನಗಾಗುತ್ತೆ. ನೀನು ಧೈರ್ಯವಾಗಿದ್ದು ಯಾರಿಗಿನ್ನ ನಾನೇನು ಕಡಿಮೆ ಇಲ್ಲ ಅನ್ನೋ ಥರ ಬದುಕಬೇಕು ನೀನು. ನಿನ್ನಂಥ ಹೆಣ್ಣು ಮಕ್ಕಳು ಯಾವತ್ತೂ ತಲೆ ಬಗ್ಸಿ ನಿಲ್ಲಬಾರ್ದು. ಹಾಗೆ ನಿನಗಾಗಿ ನಿನ್ನ ಇಡೀ ಜೀವನನ ನಿಮ್ಮ ಅಪ್ಪ ಅಮ್ಮ ನಿನ್ನ ಬಗ್ಗೆ ನಿನಗೆ ತುಂಬ ಆಸಕ್ತಿ ಕೊಟ್ಟು ನೋಡ್ಕೊಂಡಿದ್ದಾರೆ. ಅಪ್ಪ ಅಮ್ಮನ ಮನಸ್ಸು ನೋಯಿಸ್ದಿರಾ ನೀನು ಯಾವಾಗಲೂ ನೀನು ಚೆನ್ನಾಗಿರು. ನೀನು ಖುಷಿಯಾಗಿದ್ದರೆ ನಿಮ್ಮ ಅಪ್ಪ ಅಮ್ಮ ನಿನ್ನ ನೋಡಿ ಖುಷಿ ಪಡ್ತಾರೆ. ಹೌದು ಗುರುಜಿ, ಅವರು ಇರೋದೇ ನನಗೋಸ್ಕರ ಅಂತ ಹೇಳ್ತಾರೆ. ಅದಕ್ಕೆ ಅಮ್ಮ, ಆಗಲಿ, ನಿನ್ನ ಸ್ವರತರಂಗ ಚೆನ್ನಾಗಿದೆ. ನೀನು ಈ ಒಂದು ಸಮಸ್ಯೆಗಳಿಂದ ದಾಟ್ಕೊಂಡು ಮುಂದೆ ಬರ್ತೀಯ. ಸ್ವಲ್ಪ ಮಟ್ಟಿಗಾದರೂ ನೀನು ಒಂದು 10 ಹೆಜ್ಜೆ ಮುಂದಕ್ಕೆ ಹೋಗೋಕ್ಕೆ ಆಗಲ್ವಾ? ನಾನ್ ನೆಲ ಹಿಡ್ಕೊಂಡೆ ಮುಂದೆ ಹೋಗ್ತೀನಿ ಗುರುಜಿ, ಎಲ್ಲಿ ನಿಲ್ಲೋಕೆ ಆಗೋದಿಲ್ಲ. ಅಂದ್ರೆ 2 ಕಾಲುಗಳು ಬ್ಯಾಲೆನ್ಸ್ ಇಲ್ವಮ್ಮ? ಅದು ನಿಮಗೆ ನರ ಅಲ್ಲಿ ಅದು ನೋವು ಆಗೋದು ಮತ್ತು ಅದನ್ನು ಎಳೆದು ಮುಂದೆ ನಡೆಯೋದು ಅದು ಏನು ಗೊತ್ತಾಗ್ತಾ ಇಲ್ವಾ? ಅಥವಾ ಭಾರ ಅನ್ಸುತ್ತಾ? ನೋವು ಆಗೋದಿಲ್ಲ, ಆದ್ರೆ ಎಲ್ಲಿ ನಿಲ್ಲೋಕೆ ಆಗೋದಿಲ್ಲ, ಕಾಲು ಮುರೋದೇ ಇಲ್ಲ ಕೆಳಗೆ. ಆಗ್ಲಿಮ್ಮ, ಈಗಂತೂ ಇನ್ನು ಸಮಯನೂ ಆಯ್ತದದು. ಯಾಕೆಂದರೆ 18 ವರ್ಷ ಅಂದರೆ ಸುಮ್ಮನೆ ಹುಡುಗಾಟದ ಮಾತಲ್ಲ. ಇರಲಿ, ದೇವ್ರು ನಮಗೇನು ಕೊಟ್ಟಿದ್ರಲ್ಲೇ ನಾವು ನೆಮ್ಮದಿಯಾಗಿರೋಣ. ಇದಕ್ಕೆ ಸಂಬಂಧಪಟ್ಟಂಗೆ ನೀನಂತೂ ಧೈರ್ಯ ಕಳ್ಕೊಬೇಡ. ದೇವ್ರು ಒಳ್ಳೇದು ಮಾಡ್ತಾನೆ. ಒಳ್ಳೇದಾಗಲಿ ತಾಯಿ.